ವರ್ಲ್ಡ್ ವೈಡ್ ಎಕ್ಸ್ಪೋರ್ಟ್ ಆಗೋಂಥ ಒಂದು ಮಟೀರಿಯಲ್ ಚಾಮರಾಜನಗರ್ ಬ್ಲ್ಯಾಕ್. ಇದು ಚಾಮರಾಜನಗರ್ ಬ್ಲ್ಯಾಕು. ಹಾಂ ಚೆನ್ನಾಗಿದೆ ಸರ್, ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಸೂಪರ್ ಆಗಿದೆ. ಇದಕ್ಕೆ ಸುಮಾರು ಹೆಸರಿಡ್ತಾರೆ ಎಕ್ಸ್ಪೋರ್ಟ್ ಆಗಿರೋ ಕಾರಣದಿಂದ. ಟೆಲಿಫೋನ್ ಬ್ಲ್ಯಾಕ್, ಅಬ್ಸಲ್ಯೂಟ್ ಬ್ಲ್ಯಾಕ್, ಅಬ್ಸಲ್ಯೂಟ್ ಜೆಡ್ ಬ್ಲ್ಯಾಕ್ ಅಂತ ವೆರೈಟಿ ಹೆಸರಲ್ಲಿ ಬೇರೆ ಬೇರೆ ವೆರೈಟಿ ಇದೆ. ಫಾಲೋ ಇದು 20 ಇರುತ್ತೆ, ಮುಂದ್ಗಡೆ ಪೋಟಿ ಮಾಡ್ತೀರಾ? ಕರೆಕ್ಟ್ ಸರ್. ಇದನ್ನ ಸ್ಯಾಂಡ್ವಿಚ್ ಮಾಡಿ ಪಾಲಿಶ್ ಮಾಡೋಂಥ ಒಂದು ಟೆಕ್ನಿಕ್ ಇದೆ. ಕರೆಕ್ಟ್. ಇದೊಂದು ಆಪ್ಷನ್. ಇದು ಲಪೋತ್ರ. ಇದು ಸ್ಟೆಪ್ಸ್ಗೆ ಚೆನ್ನಾಗಿರುತ್ತೆ. ಖಂಡಿತ ಆಂಟಿ ಸ್ಕಿಡ್ ಪ್ರಾಪರ್ಟೀಸ್ ಇರೋ ಅಂಥದ್ದು ಲಪೋತ್ರ. ಅದು ಸ್ಟೆಪ್ಸ್ಗೆ ಚೆನ್ನಾಗಿರುತ್ತೆ. ಗ್ಯಾಂಗ್ಸ್ ಮೇನ್ಲಿ ಏನಕ್ಕೆ ಹೋಗ್ತಾರೆ ಅಂದ್ರೆ ಸೀಮ್ಲೆಸ್ ಜಾಯಿಂಟ್ಸ್ ಸೀಮ್ಲೆಸ್ ಆಗಿ ಇರಬೇಕು, ಒಂದೇ ಸ್ಮೂತ್ ಫಿನಿಶಿಂಗ್ ಕಾಣಬೇಕು ಅನ್ನೋ ರೀತಿ ಅಲ್ಲಿ ಹೋದಾಗ ನಾವು ಗ್ಯಾಂಗ್ಸ್ ಯೂಸ್ ಮಾಡ್ಬೋದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಗ್ರಾನೈಟ್ ಮಾರ್ಬಲ್ ಇನ್ಫಾರ್ಮೇಷನ್ ಜೊತೆ. ಕನ್ನಡಕವರ ಚಾನಲಲ್ಲಿ ಗ್ರಾನೈಟ್ ಮಾರ್ಬಲ್ ಅಂತ ಹೆಸರು ಬಂದ್ರೇ ಬರೋದು ಸ್ಕೋಪ್ ಗ್ರಾನೈಟ್ ಆ್ಯಂಡ್ ಮಾರ್ಬಲ್. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ಶಶಿ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ. ಆ್ಯಂಡ್ ಸರ್ ನಾನು ಫಸ್ಟ್ ಕೇಳುವಂಥದ್ದು ಶಾಪ್ ಲೊಕೇಶನ್ ಅನ್ನೇ ಹೇಳ್ಬಿಡೋಣ. ಶೋರೂಮ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಆಗಿ? ಸರ್ ನಮ್ಮ ಶೋರೂಮ್ ನೋಡಿ, ಇದು ರಾಂಪುರ ಮೇನ್ ರೋಡ್. ಇಲ್ಲೇ ತೋರಿಸಿ. ರಾಂಪುರ ಮೇನ್ ರೋಡ್. ಇದು ರಾಂಪುರ ಮೇನ್. ಹಿಂಗ್ ಹೋದ್ರೆ ಎಲ್ಲಿ ಹೋಗುತ್ತೆ? ಈ ಕಡೆ ಹೋದ್ರೆ ಆವಳಲ್ಲಿ ಬಿದರಳ್ಳಿ ಆ ಕಡೆ ಹೋಗುತ್ತೆ. ಆವಳಲ್ಲಿ ಬಿದರಳ್ಳಿ. ಹಿಂಗ್ ಹೋದ್ರೆ ನಿಮ್ಗೆ ರಾಮಮೂರ್ತಿ ನಗರ, ಬಾನಸವಾಡಿ, ಹೆನ್ನೂರು, ಆ ರೂಟ್ ಹೋಗುತ್ತೆ. ಓಕೆ. ನಿಮ್ಗೆ KR ಪುರಮಿಂದ ಬಂದ್ರೆ ಇಲ್ಲ ರಿಂಗ್ ರೋಡ್ ಇಂದ ಬಂದ್ರೆ ಅಲ್ಲಿಂದ ಹೊರಮಾವ್ ಸಿಗ್ನಲ್ ಇಂದ ಲೆಫ್ಟ್ ತಗೊಂಡು ಅದೇ ರೋಡ್ ಅಲ್ಲಿ ಬಂದ್ರೆ ರಾಂಪುರ ಮೇನ್ ರೋಡ್ ಸಿಗುತ್ತೆ. ರಾಂಪುರ ಮೇನ್ ರೋಡ್. ಕರೆಕ್ಟ್. ಇಲ್ಲಿ ಯಾವ್ದಾದ್ರು ಹಿಂಗೆ ಹೋದ್ರೆ ಮತ್ತೆ ನಿಮ್ಗೆ ಸಿಗೋದು ಹೊಸಕೋಟೆವರೆಗೂ ಹೋಗುತ್ತೆ. ಹೊಸಕೋಟೆವರೆಗೂ ಹೋಗುತ್ತೆ. ಇಲ್ಲೊಂದು ಲೊಕೇಶನ್ ಹೇಳಿ, ಏನಾದ್ರು ಲ್ಯಾಂಡ್ ಮಾರ್ಕ್? ಹೋಟೆಲ್ ಇದೆಯಲ್ಲ, ಉಡುಪಿ ಹೋಟೆಲ್ ಅಂತ ಇದೆ. ಉಡುಪಿ ಹೋಟೆಲ್ ಅಲ್ಲಿಂದ ಮುಂದೆ ಬರ್ತಿದ್ದೆ. ಅಲ್ಲಿಂದ ಬಂದಾಗ ಇಲ್ಲಿ ನಮ್ಮ ಮೇಜರ್ ಲ್ಯಾಂಡ್ ಮಾರ್ಕ್ ಏನಂದ್ರೆ ಭಾರತ್ ಪೆಟ್ರೋಲ್ ಬಂಕ್. ಭಾರತ್ ಪೆಟ್ರೋಲ್ ಬಂಕ್. ಬರ್ತಾ ಇರ್ಬೇಕಾದ್ರೆ ಲೆಫ್ಟ್ ಸೈಡ್ ಉಡುಪಿ ಹೋಟ್ಲು, ರೈಟ್ ಸೈಡ್ ಅಲ್ಲಿ ಭಾರತ್ ಪೆಟ್ರೋಲ್ ಬಂಕ್. ಅದು ಮುಂಚೆನೆ ನಮ್ಮ ಸ್ಕೋಪ್ ಗ್ರಾನೈಟ್ಸ್ ಅಂಡ್ ಮಾರ್ಬಲ್ಸ್. ಕರೆಕ್ಟ್ ಸರ್. ಬನ್ನಿ ಹಂಗೆ ವಾಕ್ ಮಾಡ್ತಾ ಮಾತಾಡೋಣ ಅಲ್ವಾ? ಸೊ ಬನ್ನಿ ವೀಕ್ಷಕರೇ. ಸರ್ ಇವಾಗ ನಾನು ಕೇಳುವಂಥದ್ದು ಸ್ಕೋಪ್ ಗ್ರಾನೈಟ್ ಅಂಡ್ ಮಾರ್ಬಲ್ಸ್, ಇಲ್ಲಿ ಏನೇನು ಪ್ರಾಡಕ್ಟ್ಗಳು ಸಿಗುತ್ತೆ ಸರ್? ಸರ್ ನಮ್ದು ಬೇಸಿಕ್ ಆಗಿ ಗ್ರಾನೈಟ್ಸು, ಮಾರ್ಬಲ್ಸು, ಕ್ವಾರ್ಟ್ಸ್. ಕ್ವಾರ್ಟ್ಸ್ ಅಲ್ಲಿ ಯಾವ್ಯಾವ ಬ್ರ್ಯಾಂಡ್ ಇದೆ? ಕ್ವಾರ್ಟ್ಸ್ ಅಲ್ಲಿ ನಮ್ಮಲ್ಲಿ AGL ಅಂಡ್ ಕಲಿಂಗ. AGL ಎರಡು ಇದೆ. ಓಕೆ. ಎರಡು ನೋಡಿದ್ರೆ ನೀವು ಕಲಿಂಗ ಮತ್ತೆ AGL ಒಂದು ಪ್ರೀಮಿಯಮ್, ಒಂದು ಎಕನಾಮಿಕಲ್, ಎರಡು ವೆರೈಟಿ ಆರ್ ಇವ್ರಿಗೆ ತಕ್ಕಂತೆ ಸಿಗುತ್ತೆ. ಇನ್ನೊಂದು ಕ್ವಶನ್ ಇದೆ. ಗ್ರಾನೈಟ್ ಅಲ್ಲಿ ಯಾವ್ಯಾವ ಮೂಲದಿಂದ ಗ್ರಾನೈಟ್ಗಳು ಬರುತ್ತೆ ನಿಮ್ಮ ಹತ್ರ, ಊರುಗಳಿಂದ? ಸರ್ ನಮ್ದು ಆಲ್ ಓವರ್ ಇಂಡಿಯಾ ಬರುತ್ತೆ. ಮತ್ತೆ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ರಾಜಸ್ಥಾನ, ಗುಜರಾತ್, ಒರಿಸ್ಸಾ, ಆಂಧ್ರ ಎಲ್ಲ ಕಡೆಯಿಂದನೂ ಬರುತ್ತೆ. ನಮ್ಮ ಸೌತ್ ಇಂಡಿಯಾದಲ್ಲಿ ಮಧುರೈಯಿಂದ ಬರುತ್ತೆ, ಶ್ರೀಕಾಕುಳಂ. ಫೇಮಸ್ ಎಲ್ಲ ಇಂಡಿಯಾದಲ್ಲಿ ಎಲ್ಲ ಫೇಮಸ್ ಗ್ರಾನೈಟ್ಸ್ ನಮ್ಮಲ್ಲಿ ಸಿಗುತ್ತೆ. ಕರ್ನಾಟಕದ ಸ್ಪೆಷಲ್ ಯಾವ್ದಾದ್ರು ಸಿಗುತ್ತೆ? ಕರ್ನಾಟಕದ ಸ್ಪೆಷಲ್ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದೆ, ಹೆಮ್ಮೆ ಪಡೋಷ್ಟು ಬ್ಲ್ಯಾಕ್, ನಗರ್ ಬ್ಲ್ಯಾಕ್ ಅಂತೀವಿ, ಚಾಮರಾಜನಗರ ಬ್ಲ್ಯಾಕ್ ನಮ್ಮಲ್ಲಿ ಇರುತ್ತೆ. ತೋರಿಸ್ಬಿಡೋಣ ಅಲ್ವಾ? ಖಂಡಿತ. ಚಾಮರಾಜನಗರ ಬ್ಲ್ಯಾಕ್. ಇನ್ನೊಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ ಸರ್. ಗ್ರಾನೈಟ್ ಮಾರ್ಬಲ್ ಶಾಪ್ಗಳಂತೂ ನಮ್ಮ ಇದರಲ್ಲಿ ಬೆಂಗಳೂರು ತುಂಬಿಕೊಂಡಿದೆ. ನಮ್ಮ ವೀಕ್ಷಕರು ಸ್ಕೋಪ್ ಗ್ರಾನೈಟ್ ಅನ್ನ ಯಾಕೆ ಹುಡ್ಕೊಂಡು ಬರಬೇಕು ಸರ್? ಎರಡು ವಿಷಯ ನೀವು ನೋಡಿದ್ರೆ, ನಾನು ತೋರಿಸ್ನಲ್ಲ, ಇಡೀ ರಾಂಪುರದಲ್ಲಿ ಸುಮಾರು ಒಂದು 20-30 ಅಂಗಡಿಗಳಿವೆ. ಇರ್ಬೋದು. ಗ್ರಾನೈಟ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನಿಯರೆಸ್ಟ್ ಆರ್ ಬೆಸ್ಟ್ ಗ್ರಾನೈಟ್ ಇನ್ ಬ್ಯಾಂಗ್ಳೂರ್ ಅಂತ ಫಸ್ಟ್ ಆಪ್ಷನ್ ಅಲ್ಲಿ ಬರೋದು ಗೂಗಲಲ್ಲೇ ನಮ್ಮ ಸ್ಕೋಪ್ ಗ್ರಾನೈಟ್ಸ್ ಅಂಡ್ ಮಾರ್ಬಲ್ಸ್. ಗೂಗಲ್ಲೇ ನಿಮ್ಮನ್ನು ರೆಕಮೆಂಡ್ ಮಾಡ್ತಾ ಇದೆ ಅಂತಂದ್ರೆ ಗೂಗಲ್ ಅಲ್ಲಿ ರಿವ್ಯೂಗಳು ಚೆನ್ನಾಗಿದೆ. ಏನಕ್ಕೆ ಚೆನ್ನಾಗಿದೆ? ನಮ್ದು ಕ್ವಾಲಿಟಿ, ಮಟೀರಿಯಲ್, ಪ್ರೈಸಿಂಗು ಮತ್ತೆ ನಮ್ಮ ಸರ್ವಿಸ್ ಎಲ್ಲ ಚೆನ್ನಾಗಿರುತ್ತೆ. ಹಂಗಾಗಿ ಮತ್ತೆ ಬರ್ತಾರೆ, ಅವ್ರು ರಿವ್ಯೂ ಮಾಡ್ತಾರೆ. ರಿವ್ಯೂ ಆಗಿರೋದ್ರಿಂದ ನಾವು ನಂಬರ್ 1 ಅಲ್ಲಿ ಇದೀರಾ ಅಂತ ಹೇಳ್ತೀರಾ ಅಲ್ವಾ? ವೀಕ್ಷಕರೇ, ಅಷ್ಟೇ ಅಲ್ಲ,
ಕನ್ನಡಕೋರ ವೀಕ್ಷಕರು ಯಾರೇ ಬಂದ್ರು ಕೂಡ ಸ್ಪೆಷಲ್ ಡಿಸ್ಕೌಂಟ್ಸ್ ಅಂತೂ ಕೊಟ್ಟೆ ಕೊಡ್ತಾರೆ. ಖಂಡಿತ. ಸರ್ ಕೊಡ್ಲೇಬೇಕು. ಖಂಡಿತ ಖಂಡಿತ ತಾನೆ? ಖಂಡಿತ ಸರ್, ಕೊಟ್ಟೆ ಕೊಡ್ತಾರೆ, ಸಿಕ್ಕೇ ಸಿಗ್ತಾರೆ. ಸೊ ಇವಾಗ ಒಂದು ಕೆಲಸ ಮಾಡೋಣ, ಫಸ್ಟ್ ಗ್ರನೈಟು, ಆಮೇಲೆ ಮಾರ್ಬಲ್ಲು, ಜೊತೆಲಿ ಕಾರ್ಡ್ಸು ಕೂಡ ತೋರಿಸ್ಕೊಡ್ತೀನಿ. ತುಂಬ ಪಾಪ್ಯುಲರ್ ಆಗ್ತಾ ಇದೆ ಕಾರ್ಡ್ಸು, ಎಲ್ಲರೂ ಕಾರ್ಡ್ಸ್ಗಳನ್ನು ಬಯಸ್ತೀರಾ, ಅದು ಕೂಡ ಇದೆ. ಆ್ಯಂಡ್ ತಮ್ಮಲ್ಲಿ ಗ್ರನೈಟ್ಗಳು ಯಾವ ಬೆಲೆಯಿಂದ ಸ್ಟಾರ್ಟ್ ಆಗುತ್ತೆ? 55 55 ಸಿಗುತ್ತಾ? 55 ಇಂದ ಸಿಗುತ್ತೆ, ತೋರಿಸ್ಕೊಡ್ತೀನಿ. ತೋರಿಸ್ತೀರಾ? 55 ತೋರಿಸ್ತೀನಿ. ಬನ್ನಿ, 55 ಇಂದಾನೆ ಸ್ಟಾರ್ಟ್ ಮಾಡ್ಬಿಡೋಣ ಸರ್. ನಡೀರಿ, ಫಸ್ಟು 55 ರಿಂದಾನೆ ಸ್ಟಾರ್ಟ್ ಮಾಡ್ಬಿಡೋಣ. ಇದೇ ಮಟೀರಿಯಲ್ ನೋಡಿ ಸರ್, ಇದೇ ಮಟೀರಿಯಲ್. ನೀವು ಕೇಳಿದ್ರಲ್ಲ, ನಮ್ಮೂರ ಕಲ್ಲು. ನಮ್ಮೂರ ಕಲ್ಲ ಇದು? ನಮ್ಮೂರ ಕಲ್ಲು. ಹೆಸರೇನು ಸರ್ ಇದ್ರದ್ದು? ಸಾದ್ರಳ್ಳಿ ಗ್ರಾನೈಟ್. ಸಾದ್ರಳ್ಳಿ ಗ್ರಾನೈಟ್. ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಇದನ್ನ? ಸರ್ ಇದನ್ನ ನಾವು ಮೇನ್ಲಿ ಔಟ್ಡೋರ್ಸ್ಗೆ, ಸ್ಟೆಪ್ಸ್ಗೆ, ಲಾನ್ಸ್ಗೆ, ಇದರಲ್ಲಿ 2-3 ಫಿನಿಶ್ ಬರುತ್ತೆ. ನಾನು ಹೇಳ್ತೀನಿ. ಇದರಲ್ಲಿ ಸಾದ್ರಳ್ಳಿ ಅಂದರೆ ಸರ್, ನಾವು ಬೇಸಿಕ್ಲಿ ಇವಾಗ ಒಂದು ಗ್ರನೈಟ್ ಬಗ್ಗೆ ನಾವು ಹೇಳಬೇಕಂದ್ರೆ, ಆ ಗ್ರನೈಟ್ ಅಲ್ಲಿ 2-3 ವೆರೈಟಿ ಬರುತ್ತೆ. ಸರಿ. ಹಂಗಾಗಿ ಇದೇ ಸಾದ್ರಲ್ಲಿ ಇದರಲ್ಲೇ 3 ವೆರೈಟಿ ಬರುತ್ತೆ. ಒಂದು ಕಮರ್ಷಿಯಲ್ ಅಂತೀವಿ, ಸರಿ, ಇನ್ನೊಂದು ಮೀಡಿಯಂ, ಇನ್ನೊಂದು ಪ್ರೀಮಿಯಂ. 3 ವೆರೈಟಿ ಇದೆ. 3 ವೆರೈಟಿ ಇರುತ್ತೆ. ಇದು ಯಾವ ವೆರೈಟಿ? ಓಕೆ, ಇದು ಬಂದು ನಿಮಗೆ ಮೀಡಿಯಂ. ಓಕೆ ಓಕೆ ಓಕೆ. ಸೊ ಪ್ರೈಸ್ ರೇಂಜ್ ಯಾವಾಗಲೂ ಗ್ರಾನೈಟ್ ಬಗ್ಗೆ ಕೇಳಿದಾಗ ಸರ್ ಪ್ರೈಸ್ ಎಷ್ಟು ಅಂತ ಹೇಳ್ತೀವಿ. ಹೌದು. ಇದೇ ಕಲ್ನ 55 ಇಂದ ಸ್ಟಾರ್ಟ್ ಆಗಿ 85 ವರೆಗೂ ಹೋಗುತ್ತೆ. ಓ, ಅಷ್ಟೊಂದೆಲ್ಲ ಇದೆ? ಅಷ್ಟು ರೇಂಜ್ ಇರುತ್ತೆ, ವೆರೈಟಿ ಇರುತ್ತೆ. ಓಕೆ ಓಕೆ. ಸೊ ಅಪಾರ್ಥ ಮಾಡ್ಕೊಬಾರ್ದು ಸರ್, ಅವತ್ತು 85 ಅಂದ್ರೆ 55 ಅಂದ್ರೆ ಇವಾಗ 85 ಅಂತೀರಾ ಅಂತ. ಇದೇ ಕಲ್ಗೆ ಬೇರೆ ಪ್ರೀಮಿಯಂ ರೇಂಜಸ್ ಫಿನಿಶಸ್ ಕೊಟ್ರೆ ಅದು ಪ್ರೀಮಿಯಂ ರೇಂಜ್ ಆಗುತ್ತೆ. ಸ್ಟಾರ್ಟಿಂಗ್ ರೇಂಜ್ ಹೇಳೋದು 55. ಸೊ ಇದು 55 ರೂಪಾಯಿನಾ? 55 ರೂಪಾಯಿ. 55 ಅಲ್ವಾ? ಬನ್ನಿ ಸರ್. ಖಂಡಿತ ಸರ್. ನೆಕ್ಸ್ಟ್ 55 ಆಯ್ತು. ನೆಕ್ಸ್ಟ್ ಸರ್ ಒಂದು ಸಾದ್ರಲ್ಲಿ ಹೇಳ್ದಂಗೆ ಆ ಕಲರ್ ಬರೋದು ಒಂದೇ ಕಲರ್. ಓಕೆ, ನೋಡ್ದಂಗೆ ಅದ ಒಂದೇ ಕಲರ್ ಇರೋದು. ನೆಕ್ಸ್ಟ್ ಕಲರ್ ಸ್ವಲ್ಪ ಚೇಂಜ್ ಮಾಡಿ ಹಾಕ್ಬೇಕಂದ್ರೆ ಸೇಮ್ ಔಟ್ಡೋರ್ಸ್ಗೆ, ಸ್ಟೆಪ್ಸ್ಗೆ, ಫ್ಲೋರಿಂಗ್ಗೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗೆ ಇದೆಲ್ಲ ಯೂಸ್ ಮಾಡೋದು ಇಂಥವು. ಇದರಲ್ಲಿ ಸುಮಾರು ವೆರೈಟೀಸ್ ಇದೆ, ಪ್ಯಾಟರ್ನ್ಸ್ ಇದೆ, ಕಲರ್ಸು ಇದೆ. ನಾನು ತೋರಿಸ್ತೀನಿ. ಇದ್ರ ಹೆಸರೇನು? ಇದು ಪ್ಯಾರಡೈಸ್ ಅಂತೀವಿ. ಪ್ಯಾರಡೈಸ್ ಸರ್. ಇದ್ರ ಬೆಲೆ ಎಷ್ಟಾಗುತ್ತೆ? ಇದು 60 rupees ಇಂದ ಸ್ಟಾರ್ಟ್ ಆಗುತ್ತೆ. 60 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ರೇಂಜ್ 60 ಇಂದ ಸ್ಟಾರ್ಟ್ ಆಗಿ 95 rupees ವರೆಗೂ ಹೋಗುತ್ತೆ. ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಇದನ್ನ? ಫ್ಲೋರಿಂಗ್ಗೆ ಹಾಕ್ಬೋದು, ಸ್ಟೆಪ್ಸ್ಗೆ ಹಾಕ್ಬೋದು, ಔಟ್ಡೋರು, ಕಮರ್ಷಿಯಲ್ ಕಾಂಪ್ಲೆಕ್ಸಸ್, ಕಾಮನ್ ಏರಿಯಾಸು, ಎಲ್ಲ ಕಡೆ ಯೂಸ್ ಮಾಡೋಂಥ ಇದು ಹಾರ್ಡ್ ಮೆಟೀರಿಯಲ್. ವೆರಿ ಹಾರ್ಡ್ ಮೆಟೀರಿಯಲ್, ಲೈನ್ ಪಾಲಿಶ್ ಮಟೀರಿಯಲ್. ಲೈನ್ ಪಾಲಿಶ್ ಅಂದ್ರೆ ನಿಮ್ಗೆ ನೋಡುವಾಗಲೇ ಗೊತ್ತಾಗುತ್ತೆ. ಆ ಫಿನಿಶಿಂಗ್ ನೋಡಿ, ಫಿನಿಶಿಂಗ್ ಮತ್ತೆ ಗ್ಲಾಸಿನೆಸ್ ಚೆನ್ನಾಗಿದೆ ಸರ್ ಇದು. ಸೊ ವೀಕ್ಷಕರೇ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. 60 ರೂಪಾಯಿಗೆ ನಿಮ್ಗೆ ಸರಿಯಾಗಿ ಟೈಲ್ಸೇ ಬರಲ್ಲ, ಅದರಲ್ಲಿ ಗ್ರಾನೈಟ್ ಕೊಡ್ತಾ ಇದ್ದೀರಾ. ಒಳ್ಳೆ ರೇಟಲ್ಲಿ ಕೊಡ್ತಾ ಇದ್ದೀರಾ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ತಗೊಬೋದು ಅಲ್ವಾ? ಹಂಗೆ ನೋಡಿ ಸರ್, ಆ ಕಡೆ ಒಂದು ಇದೇ ರೇಂಜ್ ಅಲ್ಲಿ ಅಲ್ಲಿ ಒಂದು ಪ್ಯಾಟರ್ನ್. ಇದು 60 ರೂಪಾಯಿನಾ ಸರ್ ಇದು? ಓ, ಇದರಲ್ಲೇ ಪ್ಯಾಟರ್ನ್ ಚೇಂಜ್. ಅದು ಸ್ವಲ್ಪ ಡಾರ್ಕ್ ಇದೆ, ಇದು ಸ್ವಲ್ಪ ಲೈಟ್ ಇರುತ್ತೆ ಸರ್. ಇದ್ರ ಹೆಸರೇನು ಸರ್ ಇದು? ಸೇಮ್ ಸರ್, ಪ್ಯಾರಡೈಸ್ ಮಿಕ್ಸ್ ಅಂತ. ಪ್ಯಾರಡೈಸ್ ಮಿಕ್ಸ್ ಆಯ್ತು. ಸರಿ ಸರ್. ಸರ್ 50 ಆಯ್ತು, 60 ಆಯ್ತು. ನೆಕ್ಸ್ಟ್ ರೇಂಜ್ 75. 75. ಇದು ಹೆಸರೇನು? ಹೆಸರು ಹೇಳಿ ನನಗೆ. ಸರ್ ಮಿಸ್ಟಿ ಬ್ರೌನ್ ಅಂತ. ರೆಡ್ ಮಂಟೆ ಹೇಳ್ತಾರೆ, ಮಿಸ್ಟಿ ಬ್ರೌನ್ ಅಂತೀವಿ. ಓಕೆ, ಸೊ ಇದನ್ನು ನೋಡಿದ್ರೆ ಅದೇ ಸೇಮ್ ಲೈನ್ ಪಾಲಿಶು, ವಿದೌಟ್ ಎನಿ ಕ್ರ್ಯಾಕ್ಸ್, ಎಲ್ಲ ಕ್ಲಿಯರ್ ಆಗಿರೋ ಮಟೀರಿಯಲ್. ಹಾರ್ಡ್ ಮೆಟೀರಿಯಲ್, ವೆರಿ ಹಾರ್ಡ್ ಮಟೀರಿಯಲ್. ನಿಮಗೆ ಮನೆ ಫ್ಲೋರಿಂಗ್ ಇಂದ ಹಿಡಿದು ಸ್ಟೆಪ್ಸು, ಔಟ್ಡೋರು, ಕಾರಿಡೋರ್ಸು, ಕಾಮನ್ ಏರಿಯಾಸು ಎಲ್ಲ ಕಡೆ ಹಾಕೊಂಡ ಒಂದು ಮಟೀರಿಯಲ್ ಇದು. ಒಳ್ಳೆ ಮಟೀರಿಯಲ್ ಇದು, ತುಂಬಾ ಒಳ್ಳೆ ಮಟೀರಿಯಲ್. ಈ ಪ್ರೈಸ್ ರೇಂಜ್ ಅಲ್ಲಿ ಇಂಥ ಕಲರ್, ಇಂಥ ಫಿನಿಶು ಖಂಡಿತ ಸಿಗೋದು ಕಷ್ಟ. ಎಲ್ಲೂ ಸಿಗಲ್ಲ ಅಂತೀರಾ? ಖಂಡಿತ ಸಿಗೋದು ಕಷ್ಟ. ಅದಕ್ಕೆ ನೀವು ನಂಬರ್ 1 ಆಗಿರೋದು ಇವಾಗ. ಈ ತರ ಮಟೀರಿಯಲ್ ಎಲ್ಲ ಕೊಟ್ಬಿಟ್ಟು ಜನರಿಗೆಲ್ಲ ಖುಷಿಯಾಗ್ಬಿಟ್ಟಿದ್ದಾರೆ ಅಲ್ವಾ? ಹೌದು ಸರ್. ಸೊ ಟೈಲ್ಸ್ ಹಾಕೋರು ಒಂದ್ಸತಿ ಯೋಚನೆ ಮಾಡ್ಬೋದು. ಖಂಡಿತ. ಟೈಲ್ಸ್ ಅನ್ನೋದು ನೋಡಿ ಸರ್, ಇಲ್ಲಿ ಸ್ವಲ್ಪ ಥಿಕ್ನೆಸ್ ನೋಡಿ. ಇದು ಎಷ್ಟು mm ಸರ್ ಇದು? 18 mm ಥಿಕ್ನೆಸ್ ಇದೆ ನೋಡಿ. ಪಕ್ಕಾ 18 mm ಬರುತ್ತೆ. 18 mm ಪ್ಲಸ್ ಇರುತ್ತೆ. ನಿಮ್ಗೆ ಟೈಲ್ಸ್ ಬರೋದು ಇದಕ್ಕೆ ಅರ್ಧ. ಹೌದಲ್ವಾ? ಅರ್ಧ. 9 to 10 mm. ಕರೆಕ್ಟ್ ಸರ್. ಎನಿ ಡೇ ಯಾರು ಓವರ್ ಇದು ಚೂಸ್ ಮಾಡ್ಬೇಕಂದ್ರೆ ಖಂಡಿತ ಗ್ರಾನೈಟ್ ಇಸ್ ಲಾಂಗ್ ಲಾಸ್ಟಿಂಗ್, ಬಾಳಿಕೆನೂ ಹೆಚ್ಚು. ಓವರ್ ಟೈಲ್ಸ್ ಕಾಸ್ಟ್ ನೋಡಿದ್ರೆ ಈ ತರ ಸೇಮ್ ಟು ಸೇಮ್ ಅಲ್ವಾ? ಕರೆಕ್ಟ್. ಝೀರೋ ಮೇಂಟೆನೆನ್ಸ್. ಇದು ಸ್ಕೋಪ್ ಗ್ರಾನೈಟ್ ಅಲ್ಲಿ ಮಾತ್ರ ಸಾಧ್ಯ. ಖಂಡಿತ ಸರ್. ಸರ್ ಬನ್ನಿ ನೆಕ್ಸ್ಟ್ ಹೋಗ್ಬಿಡೋಣ. ಸರ್ ನೆಕ್ಸ್ಟ್ ಇವಾಗ 75 ಆಯ್ತು. ಸ್ವಲ್ಪ ಇನ್ನೂ ಒಂದು ಹೆಚ್ಚಾಗಿ ಇಲ್ಲ ಒಂದು ಸ್ಟೆಪ್ ಮೇಲೆ ಹೋಗೋಣ ಅಂತೀರಾ? ಓಕೆ. ಕಸ್ಟಮರ್ಸ್ಗೂ ಹಂಗೆ ಇದು ನೋಡಿ ಸರ್. ಇದ್ರ ಹೆಸರೇನು ಸರ್ ಇದ್ರದ್ದು? ಮಿಸ್ಟಿ ಬ್ರೌನ್ ಅಂತಾರೆ ಸರ್. ಮಿಸ್ಟಿಕ್ ಬ್ರೌನ್. ಎಸ್. ಓ ವಾವ್, ಚೆನ್ನಾಗಿದೆ ಸರ್ ಇದು. ಸೇಮ್ ನಾನು ಹೇಳ್ದಂಗೆ
ಲೈನ್ ಪಾಲಿಶ್ ಮಟೀರಿಯಲ್ ವಿದೌಟ್ ಎನಿ ಕ್ರ್ಯಾಕ್ಸ್, ಥಿಕ್ನೆಸ್ಸು ಚೆನ್ನಾಗಿರುತ್ತೆ. ಮನೆ ಫ್ಲೋರಿಂಗ್ಗೆ, ಕಾಮನ್ ಏರಿಯಾಸ್ಗೆ, ಸ್ಟೆಪ್ಸ್ಗೆ ಎಲ್ಲ ಕಡೆ ಹಾಕುವಂಥ ಪ್ರೀಮಿಯಮ್. ಆ ಬಡ್ಜೆಟಲ್ಲಿ ಪ್ರೀಮಿಯಮ್ ಅಂದರೆ ಖಂಡಿತ ಈ ಮಿಸ್ಟಿಕ್ ಬ್ರೌನು ಜ್ಞಾಪ ಇಟ್ಕೊಳ್ಳಿ, ಬಂದು ಕೇಳಿ. ರೆಡಿ ಸ್ಟಾಕ್ಸ್ ಇರುತ್ತೆ ನಮ್ಮಲ್ಲಿ ಯಾವಾಗಲೂ. ಈ ಪ್ರೈಸ್ ರೇಂಜಲ್ಲಿ ತುಂಬಾ ಒಳ್ಳೆ ಮೆಟೀರಿಯಲ್, ಒಳ್ಳೆ ಮೆಟೀರಿಯಲ್. ತುಂಬಾ ಒಳ್ಳೆ ಮೆಟೀರಿಯಲ್. ಸೈಜ್ ಏನು ಸಿಗುತ್ತೆ ಸ್ಲ್ಯಾಬ್? ಸರ್ ನಿಮ್ಮದು ಸೈಜ್ ನೋಡಿ, ಇವಾಗ 10 ಫೀಟ್ ಇರುತ್ತೆ. 10 ಫೀಟ್ ಉದ್ದ, ಆಗಲ್ಲ 3 ಫೀಟ್. ಓಕೆ, ಒಂದೊಂದು ನಮಗೆ 30 ಸ್ಕ್ವೇರ್ ಫೀಟ್ ಬರುತ್ತೆ. 30 ಸ್ಕ್ವೇರ್ ಫೀಟ್ ಒಂದು ಸ್ಲ್ಯಾಬ್ ಅಪ್ರಾಕ್ಸಿಮೇಟ್ಲಿ ಆವರೇಜ್ ತಗೊಂಡ್ರೆ ಅಷ್ಟು ಬರುತ್ತೆ. ಆಮೇಲೆ ಒಂದು ಕ್ವಶನ್ ಕೇಳ್ತೀನಿ, ಇದು ನಾಲೆಜ್ ಕ್ವಶನ್. ಲೈಕ್ ಯಾರಾದರೂ ಬಂದು ಗ್ರಾನೈಟ್ ಅನ್ನ ಪರ್ಚೇಸ್ ಮಾಡೋ ಸಮಯದಲ್ಲಿ ಕ್ವಾಲಿಟಿನ ಹೇಗೆ ನೋಡೋದು, ಕಂಡು ಹಿಡಿಯೋದು ನಾವು? ಓಕೆ ಸರ್, ಸರ್ 2 ವಿಷಯ ನೋಡಬೇಕು ನಾವು. ಕ್ವಾಲಿಟಿ ಅಂದರೆ ಗ್ರಾನೈಟಲ್ಲಿ ಒಂದು ಕ್ರ್ಯಾಕ್ಸ್ ಇದೆಯಾ, ಹೇಗೆ ಗೊತ್ತಾಗುತ್ತೆ? ಫಿಶರ್ಸ್ ಇದೆಯಾ, ಅದು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಕ್ರ್ಯಾಕ್ಸ್ ಬರುತ್ತೆ, ಖಂಡಿತ ನೋಡುವಾಗ ಖಂಡಿತ ನೋಡ್ಬೋದು. ಸರಿ. ಮತ್ತೆ ನೆಕ್ಸ್ಟ್ ಇದು ಗ್ರನೈಟ್ ಮೇಲೆ ಅಪಾಕ್ಸಿ ಅಂದ್ರೆ ಕಲರ್ ಅಪಾಕ್ಸಿ. ಈ ಗ್ರನೈಟ್ ನ್ಯಾಚುರಲ್ ಕಲರ್ ಬಿಟ್ಟು ಬೇರೆ ಕಲರ್ ಏನಾರ ಮಾಡಿದಾರಾ, ಅದೇನ್ ಗೊತ್ತಾಗುತ್ತೆ? ಅದು ಗೊತ್ತಾಗುತ್ತೆ. ನಮ್ಮ ಗ್ರನೈಟ್ ನ ಸ್ಲ್ಯಾಬ್ ಹಿಂದ್ಗಡೆ ನೀರ್ ಹಾಕಿದ್ರೆ, ಇಲ್ಲಿ ನೀರ್ ಹಾಕಿದ್ರೆ ಈ ಕಲರ್ ಅದೇ ಕಲರ್ ಆಗಿರ್ಬೇಕು, ಬರ್ಬೇಕು. ಹಂಗ್ ಆವಾಗ ನಮ್ಗೆ ಗೊತ್ತಾಗುತ್ತೆ ಇದ್ರ ಮೇಲೆ ಕಲರ್ ಅಪಾಕ್ಸಿ ಹಾಕಿರಲ್ಲ ಅಂತ. ನಿಮ್ದೆಲ್ಲ ನಾವು ಚೆಕ್ ಮಾಡಿ ತಗೊಂಡು ಖಂಡಿತ ಚೆಕ್ ಮಾಡಬಹುದು. ನೀವು ತಗೊಂಡಾಗ ಒಂದೊಂದು ಸ್ಲ್ಯಾಬು ನಮ್ಮ ವೀಕ್ಷಕರಿಗೆ, ನಮ್ಮ ಕಸ್ಟಮರ್ಸ್ಗೆ ನಾವು ಮೆಜರ್ಮೆಂಟ್ ಮಾಡುವಾಗ ಒಂದೊಂದು ಸ್ಲ್ಯಾಬ್ ಓಪನ್ ಮಾಡಿ ತೋರಿಸಿ ಆಮೇಲೆ ಲೋಡ್ ಮಾಡೋದು ತಗೊಂಡು ಹೋಗ್ತೀರಾ. ಖಂಡಿತ ಅಲ್ವಾ? ಸೂಪರ್ ಆಗಿ ಹೇಳಿದ್ರಿ. ಬನ್ನಿ ಸರ್, ನೆಕ್ಸ್ಟ್ ನೋಡೋಣ. ಸರ್ ನೆಕ್ಸ್ಟ್ ಏನು ನೋಡ್ತಾ ಇದೀವಿ? ನೆಕ್ಸ್ಟ್ ಸರ್ ಇವಾಗ 55 ಆಯಿತು, 60 ಆಯಿತು, 75 ಆಯಿತು, 80 ಆಯಿತು. ಹೌದು. ನೆಕ್ಸ್ಟ್ ಏನು? ಹೌದು, ನೀವು ಹೇಳಿ ಏನು ರೇಟ್ ಬೇಕು? ಒಂದು 100 ರೇಂಜಲ್ಲಿ 95 ಇಂದ 95 ಗೆ ಕೊಟ್ಬಿಡ್ತೀರಾ? 95 ಕೊಡ್ತೀನಿ. ಓಕೆ ಓಕೆ, ಯಾವ್ದು ಕೊಡ್ತಾ ಇದ್ದೀರಾ? ಇದು ನೋಡಿ ಸರ್, ಇದು ಹೆಸರು ಸೂಪರ್ ಪ್ರೀಮಿಯಂ ಸ್ಟೀಲ್ ಗ್ರೇ ಅಂತಾರೆ. ಸ್ಟೀಲ್ ಗ್ರೇ ಜಾಸ್ತಿ ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ? ಸರ್ ಇದು 5 ಸ್ಟಾರ್ ಹೋಟ್ಲಿಂದ ಹಿಡಿದು ಮ್ಯಾಕ್ಸಿಮಮ್ ಕಮರ್ಷಿಯಲ್ ಕಾಂಪ್ಲೆಕ್ಸಸ್ ಎಲ್ಲ ಸ್ಟೆಪ್ಸ್ಗೆ, ಔಟ್ಡೋರ್ಗೆ, ಕಾಮನ್ ಏರಿಯಾಸ್ಗೆ ಯೂಸ್ ಮಾಡೋಂಥದ್ದು ಹೈಲಿ ರೆಕಮೆಂಡೆಡ್ ಮಟೀರಿಯಲ್ ಅಂತಾನೆ ಹೇಳಿ. ರೆಕಮೆಂಡ್ ಮಾಡ್ತೀರಾ ನೀವು? ಖಂಡಿತ ಮಾಡಬಹುದು. ಓಕೆ, ಇದರಲ್ಲಿ ಈ ರೇಂಜ್ ಅಲ್ಲಿ ನಾನು ಹೇಳ್ತೀನಿ 95 ಇಂದ ಸ್ಟಾರ್ಟ್ ಆಗಿ ಇದರಲ್ಲಿ 130 ವರೆಗೂ ಹೋಗುತ್ತೆ. ಸೊ ರೇಂಜಸ್ ಇದೆ. ಓ ಸೂಪರ್ ಸರ್, ಇದು ಚೆನ್ನಾಗಿದೆ. ಸೊ ಇದು ಕೂಡ ಹಾರ್ಡ್ ಮಟೀರಿಯಲ್, ವೆರಿ ಹಾರ್ಡ್ ಮಟೀರಿಯಲ್. ನೋಡಿ ಈ ಮಟೀರಿಯಲ್ಗೆ ಸ್ಟೀಲ್ ಗ್ರೇ ಅಂತ ಹೆಸರು. ಜನ ಕರೆಯೋದು ರಫ್ ಅಂಡ್ ಟಫ್ ಮಟೀರಿಯಲ್ ಅಂತ ಕರೀತಾರೆ. ಖಂಡಿತ ಸೂಪರ್ ಸರ್, ಇದು ಚೆನ್ನಾಗಿದೆ. ನಡೀರಿ ಸರ್. ನೆಕ್ಸ್ಟ್ ಯಾವುದು ಸರ್ ಇದು? ಸರ್ ನೆಕ್ಸ್ಟ್ ಆ ರೇಂಜ್ ಅಲ್ಲೇ ನೋಡಿದ್ರೆ ಬೇರೆ ಆಪ್ಷನ್ಸ್. ಓಕೆ, ಗ್ರೇ ಬಿಟ್ಟು ನಮಗೆ ಬೇರೆ ಆಪ್ಷನ್ಸ್, ಕಲರ್ ಆಪ್ಷನ್ಸ್ ಇದೆಯಾ ಅಂದ್ರೆ ಟ್ಯಾನ್ ಬ್ರೌನ್ ಅಂತ. ಟ್ಯಾನ್ ಬ್ರೌನ್. ವಾವ್. ಸೊ ಇದರಲ್ಲಿ ಬ್ರೌನ್ ಮತ್ತೆ ಬ್ರೌನು ನಿಮಗೆ ಲೈಟ್ ಬೇಜ್ ಮಿಕ್ಸ್ ಆಗಿರುವಂತ ಒಂದು ಆಪ್ಷನ್ ಸಿಗುತ್ತೆ. ಇದನ್ನ ತಗೊಂಡೋದವರು ಜಾಸ್ತಿ ಯಾವ ವಿಷಯಕ್ಕೆ ತಗೊಂಡೋಗಿದ್ದಾರೆ ಸರ್? ಓಕೆ, ನಾನು ಹೇಳ್ದಂಗೆ ಸ್ಟೀಲ್ ಗ್ರೇ ಮತ್ತೆ ಟ್ಯಾನ್ ಬ್ರೌನ್ ಆಗಲಿ, ಇದೆಲ್ಲ ಕಾಮನ್ ಏರಿಯಾಸ್ಗೆ, ಸ್ಟೆಪ್ಸ್ಗೆ, ವಾಲ್ ಕ್ಲಾಡಿಂಗ್ಗೆ ಎಲ್ಲ, ಈವನ್ ಫ್ಲೋರಿಂಗು ಹಾಕುವಂತ ಸೂಪರ್ ಸ್ಟ್ರಾಂಗ್ ಮಟೀರಿಯಲ್ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ ಅಂತ, ತುಂಬಾ ಚೆನ್ನಾಗಿದೆ. ಈ ಪ್ರೈಸ್ ರೇಂಜ್ ಅಲ್ಲಿ ನಿಮಗೆ ಅದನ್ನ ಹೇಳಿದ್ನಲ್ಲ, ನಿಮಗೆ ಒಂದು 90 ರೂಪೀಸಿಂದ 130 ರೂಪೀಸ್ವರೆಗೂ ಆಪ್ಷನ್ ಸಿಗುತ್ತೆ. ಇದರಲ್ಲೇ ಸ್ಟಾರ್ಟ್ ಆಗೋದು 90 ಇಂದ. ಖಂಡಿತ. ಓಕೆ, ನೆಕ್ಸ್ಟ್ ರೇಂಜ್ ತಿಳಿಸ್ಬೋದಾ ಇವಾಗ? ಖಂಡಿತ ಸರ್. ಸೊ ನೆಕ್ಸ್ಟ್ 100+ ಅಂತೀವಿ. ಓಕೆ ಪ್ಲಸ್ ಅಂದರೆ ಸ್ಟಾರ್ಟಿಂಗು ನಿಮಗೆ 110 110 ರೂಪಾಯಿಂದ 145 ವರೆಗೂ ಹೋಗುತ್ತೆ. ಈ ಪ್ರೈಸ್ ರೇಂಜಲ್ಲಿ ನಾನು ಸುಮಾರು ನಮಗೆ ವೆರೈಟೀಸ್ ಇದೆ, ನಾನು ತೋರಿಸ್ಕೊಡ್ತೇನೆ. ಸ್ಟಾರ್ಟಿಂಗ್ ವಿತ್ ದಿಸ್ ಪೆಟಲ್ ವೈಟ್ ನೋಡಿ, ಹೈ ಗ್ಲಾಸ್ ಲೈನ್ ಪಾಲಿಶ್ ಮಟೀರಿಯಲ್. ಇದು ಖಂಡಿತ ನಮ್ಮ ಫ್ಲೋರಿಂಗ್ಗೆ, ಎನಿ ಮನೆ ಫ್ಲೋರಿಂಗ್ಗೆ, ಔಟ್ಡೋರ್ಸ್ಗೆ, ಕಾರಿಡೋರ್ಸ್ಗೆ, ಸ್ಟೆಪ್ಸ್ಗೆ ಎಲ್ಲ ಕಡೆ ಹಾಕುವಂಥ ಪ್ರೀಮಿಯಂ ವೈಟ್ ಬೇಸ್ಡ್ ಫ್ಲೋರಿಂಗ್ ಒಳ್ಳೆ ಮಟೀರಿಯಲ್ ಅಂತೀರಾ? ತುಂಬ ಒಳ್ಳೆ ಮಟೀರಿಯಲ್, ಸೂಪರ್ ಒಳ್ಳೆ ಮಟೀರಿಯಲ್. ಗಟ್ಟಿ ಮಟೀರಿಯಲ್ ಇದು, ತುಂಬ ಗಟ್ಟಿ ಮಟೀರಿಯಲ್ ಸರ್. ಅದೇ ನಾನು ಹೇಳಿದ್ನಲ್ಲ, ವಿದೌಟ್ ಎನಿ ಕಲರ್ ಅಪಾಕ್ಸಿ, ಕ್ಲಿಯರ್ ಲೈನ್ ಪಾಲಿಶ್ ಮಟೀರಿಯಲ್. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಓಕೆ ಸರ್, ನೆಕ್ಸ್ಟು ನಾವು ಇಂಟ್ರೊಡ್ಯೂಸ್ ಮಾಡೋದು ಮನೆಗೆ ಸರ್ ಫ್ಲೋರಿಂಗ್ಗೆ ಅಂತ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಹೌದು. ಯಾವಾಗಲೂ ಗ್ರನೈಟ್ ಆಗಲಿ, ಒಂದು ಮನೆಯಲ್ಲಿ ಎಲ್ಲ ಚೇಂಜ್ ಮಾಡ್ಬೋದು, ಫರ್ನಿಚರ್ ಚೇಂಜ್ ಮಾಡ್ಬೋದು, ಪೇಂಟಿಂಗ್ ಚೇಂಜ್ ಮಾಡ್ಬೋದು. ಗ್ರನೈಟ್ ಮಾತ್ರ
ಒನ್ ಟೈಮ್ ಒಂದು ಸರಿನೇ ಹಾಕೋದು, ಹೌದು, correct ಆಗಿ ಚೇಂಜ್ ಮಾಡಂಗಿಲ್ಲ. ಹೌದು. ಅದಕ್ಕೆ ಯಾವಾಗಲೂ ಒಂದು ಸ್ವಲ್ಪ ಪ್ರೀಮಿಯಮ್ ಆಗಿ ನಾವು ಮನೆ, ಸ್ವಂತ ಮನೆ ಆಗಲಿ ಇಲ್ಲ ಬಾಡಿಗೆ ಮನೆ ಆಗಲಿ, ನಾವು ಗ್ರಾನೈಟ್ ಚೂಸ್ ಮಾಡಿದ್ರೆ ಸ್ವಲ್ಪ ಪ್ರೀಮಿಯಂ ರೇಂಜಲ್ಲಿ. ಪ್ರೀಮಿಯಂ ಅಂದ್ರೆ 300-400 ಅಂತ ಗ್ರಾನೈಟು ಇದೆ, ಬಟ್ ನಾವು ಹಂಗ ಹೇಳ್ತಾ ಇಲ್ಲ. ಸ್ಟಾರ್ಟಿಂಗ್ 135 rupees. ಇದು 135 135 ಬೆಸ್ಟ್ ಅಂತೀರಾ ನೀವು? ಸ್ಟಾರ್ಟಿಂಗ್ 135. ನೋಡಿ, ಪಿಕಾಕ್ ಬ್ಲೂ ಸ್ವಲ್ಪ ನಮಗಿದು ಲೈಕ್ ಲ್ಯಾವೆಂಡರ್ ಕಲರ್ ತರ ಬರುತ್ತೆ. ಎಕ್ಸಾಕ್ಟ್ಲಿ ಸರ್, ಅಲ್ವಾ? ಇದು ಅದರ ಹೆಸರು ಅದು ಪಿಕಾಕ್ ಬ್ಲೂ ಅಂತ. ನೋಡಿ, ಇಲ್ಲಿ ಲ್ಯಾವೆಂಡರ್ ಬ್ಲೂಯಿಶ್ ಟಿಂಜಲ್ಲಿ ಮಿಕ್ಸ್ ಆಗಿರುವಂತ ಮಟೀರಿಯಲ್ ಇದು. ಸೊ ಬೇಸಿಕಲಿ ಯಾವ ಒರಿಜಿನ್ ಸರ್ ಇದು? ಎಲ್ಲಿಂದ ಬಂದಿರೋದು? ಇದು ಒರಿಸ್ಸಾದಿಂದ ಬರೋದು ಸರ್. ಒಡಿಸಾದ ಇದು? ಒರಿಸ್ಸಾದು. ತುಂಬಾ ಸ್ಟ್ರಾಂಗ್ ಮಟೀರಿಯಲ್, ಎಲ್ಲರಿಗೂ ಗೊತ್ತು. ಒರಿಸ್ಸಾ ಮಟೀರಿಯಲ್ಸ್ ಎಲ್ಲ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಸ್ಟ್ರೆಂತ್ ವೈಸ್, ಡೆನ್ಸಿಟಿ ವೈಸ್ ಹೈ ಆಗಿರುತ್ತೆ. ಹಂಗೆ ಇದು ನೋಡಿ, ಸೇಮ್ ರೇಂಜಲ್ಲಿ ನಿಮ್ಗೆ ಆಪ್ಷನ್ಸು. ಕ್ಯಾಮಲ್ ಬ್ರೌನ್. ಓಹೋ, ಕ್ಯಾಮಲ್ದು ಸ್ಕಿನ್ ತರ ಇದೆ ಸರ್ ಇದು. ಹೌದು. ಚೆನ್ನಾಗಿದೆ, ಹೆಸರು ಒಳ್ಳೆ ಇಟ್ಟಿದ್ದೀರಾ. ಸೊ ಕ್ಯಾಮಲ್ ಬ್ರೌನ್ ಚೂಸ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಈ ಕಡೆ ಪಿಕಾಕ್ ಬ್ಲೂ ಕೂಡ ಚೂಸ್ ಮಾಡ್ಬೋದು. ಎರಡು 130 ರೇಂಜಲ್ಲಿ ಬರುತ್ತೆ. ಖಂಡಿತ ಸರ್. ಸೊ ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಸರ್? ನೆಕ್ಸ್ಟ್ ಸುಮಾರು ಕಸ್ಟಮರ್ಸು ಒಂದು ಸರ್ ಫ್ಲೋರಿಂಗ್ಗೆ ವೈಟ್ ಬೇಸ್ಡ್ ಮಟೀರಿಯಲ್ ತೋರಿಸಿ ಅಂತ. ಓಕೆ. ಅವರು ನೋಡಿರ್ತಾರೆ, ಇಂಟರ್ನೆಟಲ್ಲಿ ಸರ್ಚ್ ಮಾಡಿರ್ತಾರೆ. ವೈಟ್ ಬೇಸ್ಡ್ ಎಲ್ಲ 200+ ಇರುತ್ತೆ. ಓಕೆ. ಆದರೆ ನಮ್ಮಲ್ಲಿ ಸೂಪರ್ ಸ್ಟಾರ್ ವೈಟ್ ಬೇಸ್ಡ್ ಇದು. ಕರೆಕ್ಟ್. ಇದ್ರ ಮೇಲ್ಗಡೆ ಇದು ಕೂಡ ಒಂಚೂರು ಲ್ಯಾವೆಂಡರ್ ಡಾಟ್ ಇರುತ್ತೆ. ಬಟ್ ನೀವು ಲೇ ಮಾಡಿದಾಗ ಹೆಚ್ಚು ಕಾಣೋದು ವೈಟ್ನೆಸ್ ತುಂಬಾ ಜಾಸ್ತಿ. ಒಂದು ಟ್ಯೂಬ್ಲೈಟ್ ಹಾಕಿದ್ರೆ ಸಾಕು, ಇಡೀ ರೂಮೇ ಬೆಳಕಾಗಿರುತ್ತೆ. ಅಂತ ವೈಟ್ನೆಸ್ ನಿಮ್ಮ ಫ್ಲೋರಿಂಗ್ ಅಲ್ಲಿ ಹಾಕಿದಾಗ ಹೆಚ್ಚಾಗಿ ಕಾಣುತ್ತೆ. ಇದು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ವೈಸ್ ಬೇಸ್ಡ್ ಅಲ್ಲಿ ನಿಮಗೆ ಪ್ರೈಸ್ ರೇಂಜು 130 ಆನ್ವರ್ಡ್ಸ್. ಒಂದು ಕ್ವಶನ್ ಇದೆ ಸರ್, ಹೇಳಿ ಸರ್. ಲೈಕ್ ವೈಟ್ ಗ್ರಾನೈಟ್ ಅನ್ನು ಹಾಕಿದಾಗ ನಾವು ಮೇಂಟೆನೆನ್ಸ್ಗೆ ಏನು ಇದು ಮಾಡಬೇಕು ಸರ್? ವೈಟ್ ಯೂಸ್ ಮಾಡಿದಾಗ ಒಂದು ಮೇನ್ ಥಿಂಗ್, ಲೇ ಮಾಡುವಾಗ ವೈಟ್ ಸಿಮೆಂಟ್ ಯೂಸ್ ಮಾಡಿ ಲೇ ಮಾಡಬೇಕು. ನಾರ್ಮಲ್ ಸಿಮೆಂಟ್ ಹಾಕಬಾರ್ದು. ಆಮೇಲೆ ಏಜರ್ ಅಂತ ಒಂದು ಇದು ಬರುತ್ತೆ, ಒಂದು ಸೀಲರ್. ಇಟ್ ಈಸ್ ಬೆಟರ್ ಟು ಕನ್ಸೀಲ್. ಸರ್, ಇದು ವೈಟ್ ಬೇಸ್ಡ್ ಮಟೀರಿಯಲ್ ಅಂದ್ರೆ ನಾವು ವೈಟ್ ಶರ್ಟ್ ತರ ಸ್ವಲ್ಪ ಮೇಂಟೈನ್ ಮಾಡಬೇಕು. ಖಂಡಿತ. ಅದನ್ನ ಏನಂದ್ರೆ ಕೊಳೆ ಎದ್ದು ಕಾಣುತ್ತೆ. ವೈಟ್ ಆದಾಗ ಅದರಿಂದ ಕೊಳೆ ಎದ್ದು ಕಾಣುತ್ತೆ. ಅದನ್ನ ಸ್ವಲ್ಪ ಮೇಂಟೈನ್ ಮಾಡೋದಕ್ಕೆ ಒಂದು ಸೀಲರ್ ಬರುತ್ತೆ. ಸೀಲರ್ ಹಾಕಿ ಏನು ತೊಂದರೆ ಇಲ್ಲ ಅಂತೀರಾ? ಏನು ತೊಂದರೆ ಇಲ್ಲ. ಸೂಪರ್ ಮಟೀರಿಯಲ್, ತುಂಬಾ ಚೆನ್ನಾಗಿ ಕಾಣುತ್ತೆ. ಮನೆ ಫ್ಲೋರಿಂಗ್ಗೆ ಎಂಟೈರ್ ಹೌಸ್ ಒಂದೇ ಗ್ರಾನೈಟ್ ಹಾಕಿ ಯೂಸ್ ಮಾಡ್ಬೋದು ಅಂತ ಹೇಳ್ತೀರಾ? ಖಂಡಿತ ಅಲ್ವಾ? ಯಾವ ರೇಂಜ್ ನೋಡ್ತಾ ಇದ್ದೀವಿ ಸರ್? 150 ಪ್ಲಸ್ ಹೋಗೋಣ. ಓಕೆ. ನೋಡಿ, ಇದರ ಹೆಸರು ಫ್ಲಾಶ್ ಗ್ರೀನ್ ಅಂತ. ಯಾಕದು ಫ್ಲಾಶ್ ಗ್ರೀನು? ಇಲ್ಲಿ ನೋಡಿ, ಸ್ವಲ್ಪ ಈ ಕಡೆ ಫೋಕಸ್ ಮಾಡಿದ್ರು. ಫ್ಲಾಶ್ ಆಗಿದೆ. ಹೌದು ಆಗ್ತಾ ಇದೆಯಾ? ಆ ತರ ಎಲ್ಲ ಕಡೆ ಇರುತ್ತೆ. ಒಂದೊಂದು ಇದಕ್ಕೂ ಲೈಟ್ ಬಿದ್ದರೆ ಫ್ಲಾಶ್ ಆಗುತ್ತೆ. ಇದು ಫ್ಲಾಶ್ ಆಗುತ್ತಾ? ಫ್ಲಾಶ್ ಆಗುತ್ತೆ. ವಾವ್. ಅದಕ್ಕೆ ಇದು ಫ್ಲಾಶ್ ಗ್ರೀನ್. ಬ್ಯೂಟಿಫುಲ್ ಮಟೀರಿಯಲ್. ಬೆಸ್ಟ್ ಅಂತೀರಾ ಇದು? ತುಂಬಾ ಬ್ಯೂಟಿಫುಲ್ ಮಟೀರಿಯಲ್. ವಾಲ್ ಕ್ಲಾಡಿಂಗ್ ಆಗ್ಲಿ, ಸ್ಟೆಪ್ಸ್ ಆಗ್ಲಿ, ಫ್ಲೋರಿಂಗ್ ಆಗ್ಲಿ, ತುಂಬಾ ಚೆನ್ನಾಗಿ ಕಾಣೋ ಅಂತ ಬ್ಯೂಟಿಫುಲ್ ಮಟೀರಿಯಲ್. ಚೆನ್ನಾಗಿದೆ ಅಂತೀರಾ? ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಆ ಲೈಟ್ ಬಿದ್ದರಂತೂ ಖಂಡಿತ ಅದು ಎದ್ದು ಕಾಣುವಂತ ಒಂದು ಮಟೀರಿಯಲ್. ಚೆನ್ನಾಗಿದೆ ಸರ್ ಇದು. ಈ ತರ ಇರಬೇಕು, ಖಂಡಿತ. ಫಂಕಿ ಅನ್ಸುತ್ತೆ ಮನೆಯಲ್ಲಿ, ಒಂಥರ ಲೈಕ್ ಕೂಲ್ನೆಸ್ ಬರುತ್ತೆ ಅಲ್ವಾ? ಏನಂದ್ರೆ ಇದು ಒಂದ್ ಸ್ವಲ್ಪ ಔಟ್ಡೋರ್ ಕ್ಲಾಡಿಂಗ್ಗೆ ಅದೆಲ್ಲ ಇದು ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸನ್ಲೈಟ್ ಬೀಳಲಿ ಇಲ್ಲ ಬೇರೆ ಆರ್ಟಿಫಿಷಿಯಲ್ ಲೈಟ್ ಬಿದ್ರೂ ಇದೆಲ್ಲ ಈ ಕ್ವಾರ್ಟ್ಸ್ ಅಂತೀವಿ, ಅದೆಲ್ಲ ಎದ್ದು ಕಾಣುತ್ತೆ. ಎದ್ದು ಕಾಣುತ್ತೆ. ಒಳ್ಳೆ ಗಟ್ಟಿ ಮಟೀರಿಯಲ್ ಇದು, ತುಂಬಾ ಸ್ಟ್ರಾಂಗ್ ಮಟೀರಿಯಲ್. ಯಾವ ಒರಿಜಿನ್ ಇದು? ಇದು ಸೇಮ್ ಬರೋದು ಇದು ರಾಜಸ್ಥಾನ್ ಮಟೀರಿಯಲ್. ಓಕೆ, ಬನ್ನಿ ಸರ್ ನೆಕ್ಸ್ಟ್ ಹೋಗೋಣ. ಒಂದು ಒಳ್ಳೆ ಬುಕ್ ಮ್ಯಾಚ್ ತಂದಿದ್ದೀರಾ? ಖಂಡಿತ ಸರ್. ಕರೆಕ್ಟಾ? ನೀವೇ ಕಂಡುಹಿಡಿದಿದ್ದೀರಾ? ಹೌದು. ಇದು ನೋಡಿದ್ರೆ ಗೊತ್ತಾಗುತ್ತೆ ಸರ್ ಬುಕ್ ಮ್ಯಾಚ್ ಇದೆ ಇದಕ್ಕೆ ಅಂತ ಹೇಳಿ. ಇದಂದ್ರೆ ಈ ಪ್ಯಾಟರ್ನ್ ನೋಡಿ, ಹಿಂಗೆ ಇಲ್ಲಿಂದ ಸ್ಟಾರ್ಟ್ ಆಗಿ ಮೇಲೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಬರೋದು. ಸರಿ, ಓಕೆ. ಇದನ್ನ ನೆಕ್ಸ್ಟ್ ಸ್ಲ್ಯಾಬ್ ಹಿಂಗೆ ಹಿಟ್ಟಾಗ ಈ ಪ್ಯಾಟರ್ನ್ ಹಂಗೆ ಕಂಟಿನ್ಯೂ ಆಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ವಾವ್. ಆ ರಿಫ್ಲೆಕ್ಷನ್ ನಿಮ್ ನೆಲಕ್ಕೆ ಹಾಕಿ ಫ್ಲೋರಿಂಗ್ ಅಲ್ಲಿ ಇಟ್ರೆ ಒಂದು ಇಡೀ ಎಂಟೈರ್ ಲಿವಿಂಗ್ ರೂಮ್ ಹಾಲು ಅದೊಂದು ಪ್ಯಾಟರ್ನ್ ಆಗಿ ಕಾಣುತ್ತೆ. ನಿಮ್ಗೆ ಪ್ಯಾಟರ್ನ್ ಆಗಿ ಬರುತ್ತೆ, ಸಿಂಗಲ್ ಪ್ಯಾಟರ್ನ್ ಆಗಿ ಕಾಣುತ್ತೆ.
ಬಟ್ ಬುಕ್ ಮ್ಯಾಚ್ ಹಾಕ್ಬೇಕಂದ್ರೆ ಹಾಲ್ ದೊಡ್ಡದಿರಬೇಕು. ಖಂಡಿತ ದೊಡ್ಡದಿರಬೇಕು. ಅಂದರೆ ಸರ್ ಇವಾಗ ನೋಡಿ ನಮ್ಮದು ಸೈಜ್ ಅಂದರೆ 8 feet to 10 feet ಬರೋದು, ಸರಿ 3 feet ಹೈಟು. ಸೊ ಈವನ್ ಇಫ್ ಯು ಹ್ಯಾವ್ ಅಟ್ಲೀಸ್ಟ್ ಒಂದು 10x10 ಇದ್ರೂ ಸಾಕು, ಬುಕ್ ಮ್ಯಾಚ್ ಆಗೋಂಥ ಮಟೀರಿಯಲ್ ನಮ್ಮ ಹಾಕ್ಬೋದಲ್ವಾ? ಖಂಡಿತ ಹಾಕ್ಬೋದು. ಓಕೆ, ನಾನೇ ಕೇಳ್ತಿದ್ದೀನಿ ಅಂದ್ರೆ ಫರ್ನಿಚರ್ ಬರುತ್ತೆ, ಹೌದು. ಫರ್ನಿಚರ್ ಇದ್ರ ಮೇಲೆ ಕವರ್ ಆಗಬಾರ್ದು. ಇಲ್ಲ ಸರ್, ಅದಕ್ಕೋಸ್ಕರ ಒಂದು 12x12 ಇದ್ರೆ ಸೆಂಟ್ರಲ್ ಈ ಪೀಸ್ ಜಾಯಿನ್ ಮಾಡ್ಬೋದು. ಅದು ಖಂಡಿತ ಅದು ಹಂಗ್ ನೋಡಕ್ ಹೋದ್ರೆ ಜಾಸ್ತಿ ಎದ್ದು ಕಾಣುವಂತ ಜಾಗದಲ್ಲಿ ಹಾಕಬೇಕು, ಮಾಚಿ ಇದು ಮಾಡ್ಬೇಕು. ಅದು ಸರ್ ಇದು ರೇಂಜ್ ಎಷ್ಟು? ಇದು 170 ಇಂದ ಸ್ಟಾರ್ಟ್ ಆಗೋದು ರೇಂಜ್. ಓಕೆ ಓಕೆ ಓಕೆ. ಹಂಗೆ ಇದು ಇಲ್ಲೇ ನೋಡಿ, ಇದು ಬುಕ್ ಮ್ಯಾಚ್. ಇದು ಬುಕ್ ಮ್ಯಾಚ್, ಇದು ಬುಕ್ ಮ್ಯಾಚ್. ಇದು ಹೇಗೆ ಹೋಗುತ್ತೆ ಪ್ಯಾಟರ್ನ್ಸ್ ನೋಡಿ, ಹಿಂಗೆ ಹೋಗೋ ಪ್ಯಾಟರ್ನ್, ಈ ಲೈನ್ಸ್ ಮತ್ತೆ ಹಿಂಗ್ ಕಂಟಿನ್ಯೂ ಆಗುತ್ತೆ, ಕಂಟಿನ್ಯೂ ಒಂದು ಡೈಮಂಡ್ ಶೇಪ್ ಬರುತ್ತೆ. ಇದು ಡೈಮಂಡ್ ಶೇಪ್ ಸ್ಲಾಬ್ ಹಾಕಿದಾಗ ಹಿಂಗೆ ಬಂದು ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಬಂತು. ಇದು 4 ಸ್ಲಾಬ್ ಹಾಕಿ ಮಾಡುವಂತ ಬುಕ್ ಮ್ಯಾಚಿಂಗ್. ಇದು ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ? ಸೇಮ್ 170 ಪ್ಲಸ್ ಬರುತ್ತೆ. 170 ಪ್ಲಸ್ ಇರುತ್ತೆ. ಸರ್ ಇವಾಗ ನೆಕ್ಸ್ಟ್ ಸೆಗ್ಮೆಂಟ್ಗೆ ಬಂದ್ಬಿಟ್ಟಿದ್ದೀವಿ. ಸೊ ಸರ್ ನಾವು ನೋಡಿದ್ರಿ, ನಾವು ಸುಮಾರು ಗ್ರನೈಟ್ಸ್ ನೋಡಿದ್ದೀವಿ ಇದುವರೆಗೂ. ಹೌದು, 55 ಇಂದ ಹಿಡಿದು 170 ಪ್ಲಸ್ ರೇಂಜ್. ಇವಾಗ ನಾವು ಗ್ರನೈಟ್ ಅಲ್ಲೇ ನೆಕ್ಸ್ಟ್ ಅಂದ್ರೆ ಸ್ವಲ್ಪ ಪ್ರೀಮಿಯಂ. ಎಸ್, ಪ್ರೀಮಿಯಂ. ಅದರಲ್ಲೂ ಬುಕ್ ಮ್ಯಾಚ್ ಆಗುವಂಥದ್ದು ನೆಕ್ಸ್ಟ್ ಎಲ್ಲ ನಾನು ತೋರಿಸ್ಕೊಡ್ತೇನೆ. ಸುಮಾರು ಆಪ್ಷನ್ಸ್ ಇವೆ, ಹೋಗೋಣ. ಇದು ಯಾವುದು ಫಸ್ಟ್ ಯಾವ್ದು ನೋಡ್ತಾ ಇದೀವಿ ಇಲ್ಲಿ? ಇದು ರಿವರ್ ವೈಟ್ ಅಂತ. ರಿವರ್ ವೈಟ್. ಎಲ್ಲಿಂದ ಇದು ಮಟೀರಿಯಲ್? ಒರಿಸ್ಸಾ ಮಟೀರಿಯಲ್. ಇದು ಒಡಿಸ್ಸಾದ? ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಸರ್? ಇದು ಬೇಸಿಕ್ಲಿ ಎಲ್ಲ ವಿಲ್ಲಾಸ್ಗೆ, ಪ್ರೀಮಿಯಂ ಫ್ಲೋರಿಂಗ್ಗೆ, ಮೇನ್ಲಿ ಫ್ಲೋರಿಂಗ್ ಯೂಸ್ ಮಾಡೋದಂತ. ಪ್ರೀಮಿಯಂ ಫ್ಲೋರಿಂಗ್. ಈ ಫಿನಿಶ್ ಬಂದು ಮಾರ್ಬಲ್ ಫಿನಿಶ್ ಬರುತ್ತೆ ನಿಮ್ಗೆ. ಮಾರ್ಬಲ್ ಫಿನಿಶ್ ಲುಕ್ ನೀವು ಲೇ ಮಾಡಿ ನೀವು ಇದು ನೋಡಿದ್ರೆ ಗ್ರನೈಟ್ ಅಂತಾನೆ ಯಾರು ನಂಬಲ್ಲ, ಮಾರ್ಬಲೇ ಅಂತಾರೆ. ಅದರಲ್ಲೂ ಇದು ಬುಕ್ ಮ್ಯಾಚ್ ಆಗುತ್ತೆ. ಇದು ಬುಕ್ ಮ್ಯಾಚ್ ಆಗುತ್ತೆ. ಇಲ್ಲಿ ನೋಡಿ, ಈ ಪ್ಯಾಟರ್ನ್ ಲೈನ್ ಇದೆ ಅಲ್ಲ, ಹೌದೌದು, ಇದು ಹಂಗೆ ನೆಕ್ಸ್ಟ್ ಇದಕ್ಕೆ ರಿಫ್ಲೆಕ್ಟ್ ಆಗಿ ಕಂಟಿನ್ಯೂ ಆಗುತ್ತೆ, ಕಂಟಿನ್ಯೂಷನ್ ಕೊಡುತ್ತೆ. ಖಂಡಿತ. ಪ್ರೈಸ್ ಯಾವ ರೇಂಜ್ ಸರ್ ಇದು? ಸರ್ ಇದು 200 ಪ್ಲಸ್. 200 ಪ್ಲಸ್ ಮೇಲ್ಗಡೆನೇ ಇರುತ್ತೆ? ಖಂಡಿತ ಮೇಲೇನೆ ಇರುತ್ತೆ. ಇದಕ್ಕೆ ನೆಕ್ಸ್ಟ್ ಅಂದ್ರೆ ನಾವು ಲಾಸ್ಟ್ ಟೈಮ್ ಹೇಳಿದಂಗೆ ಸುಮಾರು ಗ್ಯಾಂಗ್ಸ್ ಇದೆ, ಅದು ನೋಡ್ಬಿಡೋಣ. ಅದೇ ಗ್ಯಾಂಗ್ಸ್ ಅನ್ನೇ ನೆಕ್ಸ್ಟ್. ಬನ್ನಿ, ಸೂಪರ್ ಪ್ರೀಮಿಯಂ ಗ್ರನೈಟ್ ವರ್ಟಿಕಲ್ ಸ್ಲ್ಯಾಬ್ ಅಲ್ಲಿ ಇದು ಸ್ಟಾರ್ಟ್ಸ್. ಬೆಸ್ಟ್ ಅಂತೀರಾ? ಖಂಡಿತ. ಸರ್ ನೆಕ್ಸ್ಟ್ ಅದೇ ಪ್ರೀಮಿಯಂ ರೇಂಜ್ ಅಲ್ಲಿ ಗೋಲ್ಡ್ ಫಿನಿಶ್. ಗೋಲ್ಡ್ ಪ್ರೀಮಿಯಂ ಯಾರು ಇಷ್ಟಪಡ್ತಾರೆ ಅವ್ರಿಗೆ ಗೋಲ್ಡ್ ಅಲ್ವಾ ಇದು? ಗೋಲ್ಡ್ ಸರ್. ನೋಡಿ, ಲೈನ್ ಪಾಲಿಶ್ ಮಟೀರಿಯಲ್. ಹೆಸರೇನು ಸರ್ ಇದ್ರದ್ದು? ಶಿವ ಗೋಲ್ಡ್. ಖಂಡಿತ. ಇದು ಎಲ್ಲಿಂದು ಮಟೀರಿಯಲ್? ಇದು ಮಧುರೈಯಿಂದ ಬರುತ್ತೆ. ಮಧುರೈಯಿಂದ ಬರುತ್ತೆ. 95% ಈ ಮಟೀರಿಯಲ್ ಎಕ್ಸ್ಪೋರ್ಟ್ ಆಗುತ್ತೆ, ಬೇರೆ ಕಡೆ ಅರಬ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಆಗುತ್ತೆ. ನಮಗೆ ಓನ್ಲಿ 5% ಮಾತ್ರ ಸಿಗುವಂತಹ ಸೂಪರ್ ಪ್ರೀಮಿಯಂ ಫ್ಲೋರಿಂಗ್ ಮಟೀರಿಯಲ್. ಕ್ಲಾಡಿಂಗ್ಗೆ ಯೂಸ್ ಮಾಡ್ಬೋದು, ಸ್ಟೇರ್ ಕೇಸ್ಗೆ ಯೂಸ್ ಮಾಡ್ಬೋದು. ಹೈಲಿ ರೆಕಮೆಂಡೆಡ್ ಫಾರ್ ಫ್ಲೋರಿಂಗ್. ಸೊ ಇದು ಪ್ರೀಮಿಯಂ ಅಲ್ಲೇ ಬರುತ್ತೆ. ಎಕ್ಸ್ಪೋರ್ಟ್ ಮಟೀರಿಯಲ್ ಅಂತ ಹೇಳ್ತೀರಾ? 100%, 90% ಎಕ್ಸ್ಪೋರ್ಟ್ ಆಗುತ್ತೆ ಸರ್. ಇದು 10% ಮಾತ್ರ ಇಂಡಿಯಾಕ್ಕೆ ತೆಗೆದು. ಓಕೆ, ಅದು ನಿಮ್ಮ ಹತ್ರ ಇದೆ? ಅದು ಇದೆ ಸರ್. ಇದು ಪ್ರೈಸ್ ರೇಂಜ್ ಎಲ್ಲೆಲ್ಲಿ ಬರುತ್ತೆ ಸರ್? ಇದು ನಿಮಗೆ 175 ಇಂದ ಸ್ಟಾರ್ಟ್ ಆಗೋದು. 175 ಇಂದ 200 ಒಳಗಡೆನೇ ಇದೆ? ಖಂಡಿತ ಇದೆ. ಒಳ್ಳೇದಲ್ಲ ಸರ್? ಇವಾಗ ಎಕ್ಸ್ಪೋರ್ಟ್ ಮಟೀರಿಯಲ್ 200 ರೂಪಾಯಿ ಒಳಗಡೆ ಕೊಡ್ತಾ ಇದೆ? ಖಂಡಿತ. ಇದು ಎಕ್ಸ್ಪೋರ್ಟ್ ಮಟೀರಿಯಲ್ ಆದ್ರೂ ಅದೇ ನಮಗೆ ಸಿಗುವಂಥ ಒಂದು ಹೈ ಕ್ವಾಲಿಟಿಯಲ್ಲಿ ಗೋಲ್ಡ್ ಫಿನಿಶಲ್ಲಿ ಬೇಕಂದ್ರೆ ಇದು 100% ರೆಕಮೆಂಡ್ ಮಾಡಿ. ಬೆಸ್ಟ್ ಅಂತ ಹೇಳ್ತೀರಾ? ಖಂಡಿತ. ಸೊ ಪ್ರೀಮಿಯಂ ಅಂತ ಬಂದಾಗ ಗ್ಯಾಂಗ್ಸ ಬರಲೇಬೇಕು? ಖಂಡಿತ ಬರಬೇಕು. ಓಕೆ, ನೋಡಿ, ನೋಡೋದಕ್ಕೆ ಹೈಟ್ ನೋಡಿ ಎಷ್ಟು ಹೈಟ್ ಇದೆ, ಸೈಜ್ ಹೇಳಿ. 6 ಫೀಟ್ ಆಗುತ್ತೆ ಸರ್. ಇದು 6 ಆಲ್ರೆಡಿ ಮಿನಿಮಮ್ 6 ಫೀಟ್ ಬರುತ್ತೆ. ಅಗಲ ನಿಮಗೆ 8 to 10 ಫೀಟ್ ಬರುತ್ತೆ. 8 to 10 ಫೀಟ್ ಸಿಗುತ್ತೆ. ಸೊ 10/6, 8/6 ಖಂಡಿತ. ಸೊ ಇವಾಗ ಗ್ಯಾಂಗ್ಸ್ ಮೇನ್ಲಿ ಏನಕ್ಕೆ ಹೋಗ್ತಾರೆ ಅಂದ್ರೆ ಸೀಮ್ಲೆಸ್ ಜಾಯಿಂಟ್ಸ್, ಸೀಮ್ಲೆಸ್ ಆಗಿರ್ಬೇಕು, ಒಂದೇ ಸ್ಮೂತ್ ಫಿನಿಶಿಂಗ್ ಕಾಣಬೇಕು ಅನ್ನೋ ರೀತಿ ಅಲ್ಲಿ ಹೋದಾಗ ನಾವು ಗ್ಯಾಂಗ್ಸ್ ಯೂಸ್ ಮಾಡ್ಬೋದು. ಏರಿಯಾ ಸ್ವಲ್ಪ ದೊಡ್ಡದಾಗಿರ್ಬೇಕು. ಏರಿಯಾ ಎಷ್ಟು ದೊಡ್ಡದಾಗಿದೆಯೋ ಇದು ಗ್ಯಾಂಗ್ಸ್ ಖಂಡಿತ ಯೂಸ್ ಮಾಡ್ಬೋದು. ಇದರ ಥಿಕ್ನೆಸ್ಸು, ಇದರ ಡೆನ್ಸಿಟಿ ಎಲ್ಲ ಸೂಪರ್ ಪ್ರೀಮಿಯಂ. ಬೆಸ್ಟ್ ಅಂತೀರಾ? ತುಂಬಾ ಪ್ರೀಮಿಯಂ ಮಟೀರಿಯಲ್. ಇದ್ರ ಹೆಸರೇನು? ಇದು ಬಾಲ್ಟಿಕ್ ಬ್ರೌನ್ ಅಂತ ಇದೆ. ಬಾಲ್ಟಿಕ್ ಬ್ರೌನ್. ಇದು ಎಲ್ಲಿಂದ ಮಟೀರಿಯಲ್ ಸರ್ ಇದು? ಸರ್ ಇದು ನಿಮಗೆ ರಾಜಸ್ಥಾನದಿಂದ ಬರೋ ಮಟೀರಿಯಲ್ ಇದು. ಸರಿ, ಓಕೆ. ನಾನು ಹೇಳಿದ್ನಲ್ಲ ನಿಮ್ಗೆ ಹೇಳಿದಂಗೆ ಈ ಗ್ಯಾಂಗ್ಸಾ ಅನ್ನೋ ಸೈಜ್ ಬಂದ್ರೆ ಮೋಸ್ಟ್ಲಿ ಎಕ್ಸ್ಪೋರ್ಟ್ ಆಗೋದು. ಅದನ್ನು ನಾವು ತಂದಿಟ್ಟಿದ್ದೀವಿ. ಪ್ರೀಮಿಯಂ ಕಸ್ಟಮರ್ಸ್ ಪ್ರೀಮಿಯಂ ಇದು ಚೂಸ್ ಮಾಡಿ ಬೇಕಂದ್ರೆ ಖಂಡಿತ ಯೂಸ್ ಮಾಡಬಹುದು. ಎಲ್ಲ ಆಗ್ತಾರೆ ಜಾಸ್ತಿಯಾಗಿ? ಫ್ಲೋರಿಂಗ್ ಹಾಕ್ಬೋದು, ಕ್ಲಾಡಿಂಗ್ ಹಾಕ್ಬೋದು, ಲಿಫ್ಟ್ ಕ್ಲಾಡಿಂಗ್ಗೆ, ಸ್ಟೇರ್ ಕೇಸ್ಗೆ. ದೊಡ್ಡ ಜಾಗ ಎಲ್ಲಿದೆ ಅಲ್ಲಿ ಹಾಕ್ಬೋದು ಎಲ್ಲಾರ ಅಲ್ಲಿ ಕಾಮನ್ ಏರಿಯಾಸ್ಗೆ. ಓಕೆ, ಸೂಪರ್. ಇದು ಯಾವ ರೇಂಜ್ ಅಲ್ಲಿ ಇರುತ್ತೆ ಪ್ರೈಸ್? 300 ಪ್ಲಸ್. 300 ಪ್ಲಸ್.
ಗ್ಯಾಂಗ್ಸದಲ್ಲಿ ಇನ್ನೊಂದು ತೋರಿಸ್ತಾ ಇದ್ದೀರಾ? ಗ್ಯಾಂಗ್ಸಾದಲ್ಲಿ ಇನ್ನೊಂದು, ಹಾಂ ಹಾಂ. ಇದು ನಿಮಗೆ ಬಾಲ್ಟಿಕ್ ಬ್ರೌನ್ಗೆ ಒಂದು ಸ್ವಲ್ಪ ಆಪೋಸಿಟಲ್ಲಿ ಕೊಲೋನಿಯಲ್ ವೈಟ್, ಕ್ರೀಮ್ ಬೇಸ್ಡ್, ವೈಟ್ ಬೇಸ್ಡ್ ಆ ಥರ ಗ್ರಾನೈಟ್ ಬೇಕಂದ್ರೆ ಇದನ್ನು ಚೂಸ್ ಮಾಡ್ಬೋದು. ಇದ್ರ ಮೇಲೂ ಕೂಡ ನಮಗೆ ಲ್ಯಾವೆಂಡರ್ ಡಾಟ್ ಸಿಗುತ್ತಲ್ವಾ? ಖಂಡಿತ ಸಿಗುತ್ತೆ ಸರ್. ಇದು ಓಕೆ ಸರ್, ಇದ್ರ ಹೆಸರು ಕೊಲೋನಿಯಲ್ ವೈಟ್. ಕೊಲೋನಿಯಲ್ ವೈಟು, ಇದ್ರಲ್ಲಿ 3 ವೆರೈಟಿ ಬರುತ್ತೆ. ಕೊಲೋನಿಯಲ್ ವೈಟು, ಕೊಲೋನಿಯಲ್ ಕ್ರೀಮು, ಕೊಲೋನಿಯಲ್ ಗೋಲ್ಡ್. ಓಕೆ ಓಕೆ ಈ ಓಕೆ. ಕಡೆ ನೋಡಿದ್ರೆ ಇದು ಕೊಲೋನಿಯಲ್ ಕ್ರೀಮ್. ಕೊಲೋನಿಯಲ್ ಕ್ರೀಮ್ ಇದು. ಹಾಂ 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 ಹಾಂ. ಅದು ವೈಟು, ಇದು ಕ್ರೀಮ್. ಬೇಸಿಕ್ ಸ್ಲೈಟ್ ವೇರಿಯೇಷನ್ ಇನ್ ಪ್ಯಾಟರ್ನ್ ಅಂಡ್ ಕಲರ್. ಓಕೆ ಓಕೆ ಓಕೆ. ಪ್ರೈಸ್ ರೇಂಜ್ ಸೇಮ್ 300+. ಎಲ್ಲ ಗ್ಯಾಂಗ್ಸ್ಟರ್ ಸೈಜು, ಹೈಟ್ ನೋಡಿ, ವಾವ್, ಎಕ್ಸ್ಪೋರ್ಟ್ ಕ್ವಾಲಿಟಿ. ಥಿಕ್ನೆಸ್ ಸ್ವಲ್ಪ ನೋಡಿ. ಪ್ಯಾಟರ್ನ್ಸ್ ತುಂಬ ಚೆನ್ನಾಗಿದೆ. ಥಿಕ್ನೆಸ್ ಎಷ್ಟು ಬರುತ್ತೆ ಇದು? ನೋಡಿ ಸರ್, ಪಕ್ಕಾ 20 mm. 20 mm ಥಿಕ್ನೆಸ್ ಬರುತ್ತೆ ಇದಕ್ಕೆ. ಟೆನ್ಷನ್ನೇ ಇಲ್ಲ ಇದು. 10 ಜನ ಬೇಕು ಸರ್ ಒಂದು ಸ್ಲ್ಯಾಬ್ ಲಿಫ್ಟ್ ಮಾಡೋದಕ್ಕೆ. 10 ಜನ ಬೇಕಿತ್ತು ತಗೊಂಡು ಹೋಗೋಕ್ಕೆ? 10 ಜನ. ಓ ವಾವ್. ಓಕೆ ಸರ್, ಇಲ್ಲೊಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ. ಸೊ ಲೈಕ್ ಈ ಥರ ಗ್ಯಾಂಗ್ಸ್ ಎಲ್ಲ ಹಾಕಬೇಕಾದ್ರೆ ನಾವು ಲೇಯಿಂಗ್ ಕಾಸ್ಟ್ಗಳು ಜಾಸ್ತಿ ಇರುತ್ತಾ, ಹೇಗಿರುತ್ತೆ ಸರ್? ಅದು ನಾನು ಹೇಳಿದಂಗೆ ಹಾಂ ಹಾಂ. ಸೂಪರ್ ಪ್ರೀಮಿಯಂ ಅಂದ್ರೆ ಅದು ಸ್ವಲ್ಪ ಪ್ರೀಮಿಯಂ ರೇಂಜಲ್ಲೇ ಇರುತ್ತೆ. ಸರಿ. ಇದನ್ನು ನಾನು ವೆಯ್ಟ್ ನೋಡಿ, ಸೈಜ್ ನೋಡಿ, ನಾನು ಹೇಳ್ದಂಗೆ ಲೇ ಮಾಡೋಕ್ಕೂ ಅಷ್ಟೇ ಜನ ಜಾಸ್ತಿ ಬೇಕಾಗುತ್ತೆ ಕಂಪೇರ್ಡ್ ಟು ವರ್ಟಿಕಲ್. ಸೊ ಇದ್ರದ್ದು ರೇಟು ಜಾಸ್ತಿ, ಹಾಕೋದು ಜಾಸ್ತಿ. ಕಂಪ್ಯಾರಿಟಿವ್ಲಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿನೇ ಅಂತ ಹೇಳಿ. ಖಂಡಿತ ಜಾಸ್ತಿನೇ. ಆದರೆ ತುಂಬ ಒಳ್ಳೆ ಫಿನಿಶಿಂಗು. ನೀವು ನೋಡ್ದಂಗೆ ಎಲ್ಲ ಮಾರ್ಬಲ್ ಫಿನಿಶ್ ಬರುತ್ತೆ ನಿಮಗೆ. ಇದು ಮಾರ್ಬಲ್ ಫಿನಿಶ್ ಬರುತ್ತಲ್ವಾ ಸರ್? ಇದು ಯಾವ ಒರಿಜಿನ್ ಮಟೀರಿಯಲ್ ಇದು ಸರ್? ಇದೆಲ್ಲ ಸೌತ್ ಇಂದಾನೆ ಬರುತ್ತೆ, ಒರಿಸ್ಸಾದಿಂದಾನೆ ಬರುತ್ತೆ, ರಾಜಸ್ಥಾನಿಂದ ಬರುತ್ತೆ. ಯಾವ ರೇಂಜಲ್ಲಿ ಇದೆ ಪ್ರೈಸ್ ರೇಂಜ್? 300+. 300+. ಸರ್ ಗ್ಯಾಂಗ್ಸಾದಲ್ಲಿ ಲಪೋತ್ರ. ಎಸ್, ಗ್ಯಾಂಗ್ಸಾದಲ್ಲಿ ಲಪೋತ್ರ. ಓಕೆ ಸರ್, ಇದು ಪೆಬಲ್ ಗ್ರೀನ್ ಅಂತ ಹೆಸರು. ಇದು ಪೆಬಲ್ ಗ್ರೀನ್. ಹಾಂ ಹಾಂ. ಆಂಟಿ ಸ್ಕಿಡ್ ಪ್ರಾಪರ್ಟೀಸ್ ಇದೆ. ಓಕೆ. ಸೊ ಬೇಸಿಕ್ಲಿ ನೀವು ನೋಡಿದ್ರೆ ಫೀಲ್ ಮಾಡಬೇಕು. ಇದು ಆ್ಯಕ್ಚುಲಿ ನೋಡಿದಾಗ ನಿಮಗೆ ಆಂಟಿ ಸ್ಕಿಡ್ ಪ್ರಾಪರ್ಟಿ ಪ್ರತಿಯೊಂದು ಸ್ಟೋನು ಕೂಡ ಫೀಲ್ ಆಗುತ್ತೆ ಇದು. ಖಂಡಿತ. ಸೊ ವೀಕ್ಷಕರೇ, ನೀವು ಇಲ್ಲಿ ಬಂದು ಈ ಥರ ಹಿಂಗೆ ಕೈ ಆಡಿಸಿದ್ರೆ ಈ ಸ್ಟೋನನ್ನೆಲ್ಲ ಫೀಲ್ ಮಾಡ್ಬೋದಲ್ವ ಸರ್? ಇದು ತುಂಬ ಚೆನ್ನಾಗಿದೆ ಸರ್ ಇದು ಸ್ಟೋನ್. ಇದು ಸರ್ ಲಿಫ್ಟ್ ಕ್ಲಾಡಿಂಗ್ಗೆ, ಹಾಂ 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 ಹಾಂ, ವಾಲ್ ಕ್ಲಾಡಿಂಗ್ಗೆ, ಹಾಂ ಹಾಂ ಹಾಂ, ಸ್ಟೇರ್ ಕೇಸ್ಗೆ, ಹಾಂ ಹಾಂ, ಕಾಮನ್ ಏರಿಯಾಸ್, ಬ್ಯಾಲ್ಕನೀಸ್, ಹಾಂ, ಎಲ್ಲಿ ಒಂಥರ ಗ್ರೀನರಿ ಹಾಕಿ ಇದು ಮಾಡುವಂಥ ಒಂದು ಜಾಗಕ್ಕೆ ಹಾಕಿದ್ರೆ ತುಂಬ ತುಂಬ ಚೆನ್ನಾಗಿ ಕಾಣೋ ಮೆಟೀರಿಯಲ್ ಇದು. ಅಗೇನ್ ಪ್ರೀಮಿಯಂ ಮಟೀರಿಯಲ್. ಎಷ್ಟು ರೇಟ್ ಎಷ್ಟಾಗುತ್ತೆ? 300+ ಆಗುತ್ತೆ. ಇದು 300+ ಏನೇ ಸರ್? ಇಲ್ಲೇನು ನೋಡ್ತಾ ಇದ್ದೀವಿ? ಅದೇ ಸರ್, ನಾವು ಆವಾಗಲೇ ಹೇಳಿದ್ವಿ, ಕರ್ನಾಟಕ ದಲ್ಲಿ ನಮ್ಮ ಇಡೀ ವರ್ಲ್ಡ್ ವೈಡ್ ಎಕ್ಸ್ಪೋರ್ಟ್ ಆಗೋಂಥ ಒಂದು ಮಟೀರಿಯಲು ಚಾಮರಾಜನಗರ್ ಬ್ಲ್ಯಾಕ್. ಇದು ಚಾಮರಾಜನಗರ್ ಬ್ಲ್ಯಾಕು. ಹಾಂ 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 ಹಾಂ, ಚೆನ್ನಾಗಿದೆ ಸರ್. ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಸೂಪರ್ ಆಗಿದೆ. ಇದಕ್ಕೆ ಸುಮಾರು ಹೆಸರಿಡ್ತಾರೆ ಎಕ್ಸ್ಪೋರ್ಟ್ ಆಗಿರೋ ಕಾರಣದಿಂದ. ಟೆಲಿಫೋನ್ ಬ್ಲ್ಯಾಕ್, ಅಬ್ಸಲ್ಯೂಟ್ ಬ್ಲ್ಯಾಕು, ಅಬ್ಸಲ್ಯೂಟ್ ಜೆಟ್ ಬ್ಲ್ಯಾಕ್ ಅಂತ ವೆರೈಟಿ ಹೆಸರಲ್ಲಿ ಬೇರೆ ಬೇರೆ ವೆರೈಟಿ ಇದೆ. ಅದೇ ನಮ್ಮಲ್ಲಿ ಇದು ಸಿಗುತ್ತೆ. ಪ್ರೈಸ್ ಎಷ್ಟಾಗಿದೆ ರೇಂಜ್ ಸರ್? ಇದು ನಿಮಗೆ 250 ಇಂದ ಹಿಡಿದು 400ವರೆಗೂ ಹೋಗುತ್ತೆ ಸರ್. ಸೊ ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಸರ್? ಇದು ಪ್ರೀಮಿಯಂ ಮಟೀರಿಯಲ್ಲು, ಅಂದರೆ ಯೂಶಲಿ 5-star ಹೋಟೆಲ್ಸು, ಲಾನ್ಸ್ಗೆ, ಡೆಕೋರೇಷನ್ಸ್ಗೆ, ಕೊಲಾಬರೇಷನ್ಗೆ ಅಂತ ಇದು ಜಾಗದಲ್ಲೆಲ್ಲ ಇದು ಯೂಸ್ ಮಾಡೋಂಥ. ಸೈಜ್ ಏನು ಬರುತ್ತೆ ಇದರದ್ದು ಸರ್? ಇದು ವೆರೈಟಿ ಸೈಜಸ್ ಸುಮಾರು 2.5 ಇಂದ ಹಿಡಿದು ಮಿಡ್ ಗ್ಯಾಂಗ್ಸಾ ಸೈಜ್ವರೆಗೂ ಸಿಗುತ್ತೆ. ಬೇರೆ ಬೇರೆ ಸೈಜ್ ಸಿಗುತ್ತೆ? ಖಂಡಿತ ಸಿಗುತ್ತೆ ಸರ್. ಒಂದು ಸ್ಟೇರ್ ಕೇಸ್ ಆಗಲಿ, ಇಲ್ಲ ಒಂದು ಕೌಂಟರ್ ಟಾಪ್ ಆಗಲಿ, ಕಿಚನ್ ಕೌಂಟರ್ ಟಾಪ್ಗೆ ಗ್ರಾನೈಟ್ ಯೂಸ್ ಮಾಡಿ ಎಂತ ಫಿನಿಶ್ ಕೊಡ್ಬೋದು ಅಂತ ಒಂದು ಸ್ಯಾಂಪಲ್ ಮಾಡಿ ಇಟ್ಟಿರೋದು. ಒಂದಲ್ಲ, ಇಲ್ಲಿ ನೋಡಿ, ಒಂದು ಮಲ್ಟಿಪಲ್ ಇದೆ. 2, 3, 4, 5 ಪೀಸ್ ಇದೆ. 5 ಪೀಸ್ ಇದೆ. ಫಸ್ಟ್ ಆಫ್ ಆಲ್ ಇದು 20 ಇರುತ್ತೆ, ಮುಂದ್ಗಡೆ 40 ಮಾಡ್ತೀರಾ? ಕರೆಕ್ಟ್ ಸರ್. ಇದನ್ನ ಸ್ಯಾಂಡ್ವಿಚ್ ಮಾಡಿ ಪಾಲಿಶ್ ಮಾಡೋಂಥ ಒಂದು ಟೆಕ್ನಿಕ್ ಇದೆ. ಕರೆಕ್ಟ್. ಇದೊಂದು ಆಪ್ಷನ್. ಇದು ಲಪೋತ್ರ. ಇದು ಸ್ಟೆಪ್ಸ್ಗೆ ಚೆನ್ನಾಗಿರುತ್ತೆ. ಖಂಡಿತ ಆಂಟಿ ಸ್ಕಿಡ್ ಪ್ರಾಪರ್ಟೀಸ್ ಇರೋ ಅಂಥದ್ದು ಲಪೋತ್ರ. ಅದು ಸ್ಟೆಪ್ಸ್ಗೆ ಚೆನ್ನಾಗಿರುತ್ತೆ. ಇದು ಲಪೋತ್ರನೇ. ಇದು ಲಪೋತ್ರನೇನಾ? ಈ ಲಪೋತ್ರ ಕಾಸ್ಟ್ ಎಷ್ಟಾಗುತ್ತೆ ಸರ್? ಸರ್, ಇದು ನಿಮಗೆ 145 ಇಂದ ಸ್ಟಾರ್ಟ್ ಆಗಿ ಲಪೋತ್ರ 180ವರೆಗೂ ಸಿಗುತ್ತೆ. ಇದು 180ನಾ? ಎಸ್. ಓಕೆ. ಆ್ಯಂಡ್ ಇದು ಕ್ವಾರ್ಟ್ಸ್. ಇದು ಕ್ವಾರ್ಟ್ಸ್ ಬೆಲೆಗಳಲ್ಲಿ ಯಾವ ರೇಟಿಂದ? ಕ್ವಾರ್ಟ್ಸ್ ನಾನು ಒಂದು ಸೆಪರೇಟ್ ಆಗಿ ನೋಡ್ಕೊಂಡ್ಬಿಡೋಣ. ಇದು ಸರ್ ಈ ಕಡೆ ಇರೋದು? ಇದು ಗ್ಯಾಲಕ್ಸಿ ಸರ್. ಇದು ತುಂಬ ಕಡೆ ಕಿಚನ್ಗೆ, ಹೈಲೈಟರ್ಸ್ಗೆ ಅಂತ ಯೂಸ್ ಮಾಡೋದು. ಅದನ್ನು ಒಂದು ಸ್ಟೆಪ್ಸ್ಗೆ ಅಂತ ಒಂದು ಸ್ಯಾಂಪಲ್ ಆಗಿ ನಾವು ಮಾಡಿ ತೋರಿಸಿದ್ದೀವಿ. ಸ್ಯಾಂಡ್ವಿಚ್ ಮಾಡಿ ಇಟ್ಟಿದ್ದೀರಾ? ಖಂಡಿತ. ಇದು ಗ್ಯಾಲಕ್ಸಿ ಪ್ರೈಸ್ ಏನಿದೆ ನಿಮ್ಮ ಹತ್ರ? ಸರ್, ನಿಮಗೆ 190 ಇಂದ ಸ್ಟಾರ್ಟ್ ಆಗಿ 250ವರೆಗೂ ಹೋಗುತ್ತೆ. 250ವರೆಗೆ.
ಇದು ಲೆದರು. ಹೌದು ಸರ್. ಸಕ್ಕತ್ತಾಗಿದೆ ಸರ್ ಇದು ಫಿನಿಶು. ವಾವ್ ಸರ್, ಇದ್ರ ಬೆಲೆ ಎಷ್ಟಾಗುತ್ತೆ ತಿಳ್ಕೊಬೋದಾ? ಸರ್ ಇದು 250 ಪ್ಲಸ್ ಆಗುತ್ತೆ ಸರ್. 250 ಪ್ಲಸ್. ತುಂಬ ಚೆನ್ನಾಗಿದೆ ಇದು. ಚೆನ್ನಾಗಿದೆ. ಸೊ ಈ ಕಡೆ ಬಂದರೆ ಪಿಚ್ ಬ್ಲ್ಯಾಕ್. ವಾಹ್, ಪಿಚ್ ಬ್ಲ್ಯಾಕ್ ನೋಡಿ, ಲಾಸ್ಟಲ್ಲಿ ನೋಡಿದ್ವಲ್ಲ ನಾವು. ಈ ಕಡೆ ಇರೋದು ಸರ್ ಇದು ಕರಾರ ವೈಟ್. ಕರಾರಾ ವೈಟ್. ಇದ್ರ ಪ್ರೈಸ್ ಏನಾಗುತ್ತೆ ಸರ್ ಇದು? ಇದೆ ಸರ್ 200 ಪ್ಲಸ್ ಬರುತ್ತೆ. 200 ಪ್ಲಸ್ ಬರುತ್ತೆ. ಸರ್ ನೆಕ್ಸ್ಟ್ ಕಾರ್ಡ್ಸ್ ನೋಡ್ತಾ ಇದ್ದೀವಿ. ಸರ್ ಕಾರ್ಡ್ಸಲ್ಲಿ ನಾನು ಹೇಳ್ದಂಗೆ ಎರಡು ಇದೆ ನಮ್ಮಲ್ಲಿ. ಒಂದು ಏಜಲ್, ಇನ್ನೊಂದು ಕಲಿಂಗ. ಓಕೆ, ಫಸ್ಟ್ ಕಲಿಂಗನ ಏಜಲ್? ಏಜಲ್ ಇಂದ ಸ್ಟಾರ್ಟ್ ಮಾಡೋಣ. AGL. ತುಂಬಾ ಫೇಮಸ್ ಅಲ್ವಾ ಸರ್ ಇದು? ತುಂಬ ಫೇಮಸ್ಸು, ಫಾಸ್ಟ್ ಮೂವಿಂಗ್, ಎಕನಾಮಿಕಲ್ ಆ್ಯಂಡ್ ಮೋಸ್ಟ್ ಡ್ಯೂರಬಲ್ ಅಂತಾನೆ ಹೇಳ್ಬೋದು. ಡ್ಯೂರಬಲ್. ಸೈಜ್ ಏನು ಬರುತ್ತೆ ಇದ್ರದ್ದು? ಸರ್ ಇದು ಸೈಜ್ ನಮಗೆ 50 ಸ್ಕ್ವೇರ್ ಫೀಟ್ ಒಂದು ಸ್ಲ್ಯಾಬ್ ಆಗುತ್ತೆ. ಒಂದು ನಾರ್ಮಲ್ L ಶೇಪ್ ಕಿಚನ್ಗೆ ಸಾಕಾಗೋಷ್ಟು ಒಂದು ಸ್ಲ್ಯಾಬ್ ಆಗುತ್ತೆ. ಒಂದು ಸ್ಲ್ಯಾಬ್ ಸಾಕಾಗುತ್ತೆ. ಸಾಕಾಗುತ್ತೆ. ಸೊ ನಿನ್ನ ಪ್ರಕಾರ ಇದು ಎಷ್ಟು ಕಲರ್ಗಳಿರ್ಬೋದು ಇದರಲ್ಲಿ? ಸರ್ ನಮ್ಮಲ್ಲಿ ಇದು ಏಜಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು 70 ವೆರೈಟೀಸ್ ಇದೆ. ಪ್ಯಾಟರ್ನ್ಸು, ಕಲರ್ಸು ಎಲ್ಲ ಚೇಂಜ್ ಆಗಿ 18 mm ಬರುತ್ತಲ್ವಾ ಇದು? 20 mm ಥಿಕ್ನೆಸ್. ಸರ್ AGL ಪ್ರೈಸ್ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ? ಏಜಲ್ಲಿ ನಿಮಗೆ 400 ರುಪೀಸಿಂದ ಸ್ಟಾರ್ಟ್ ಆಗಿ 900 ವರೆಗೂ ಹೋಗುತ್ತೆ ಸರ್. 900 ವರೆಗೆ. ಬನ್ನಿ ಸ್ವಲ್ಪ ಕಲಿಂಗನು ಕೂಡ ತೋರಿಸ್ಕೊಳ್ಳೋಣ. ಇದೊಂದು ಸ್ವಲ್ಪ ಇದು ಎಕಾನಮಿಕ್ ಅಂತ ಹೇಳ್ತೀರಾ? ಅದು ಏಜಲ್ ಎಕನಾಮಿಕ್, ಕಲಿಂಗ ಸ್ವಲ್ಪ ಪ್ರೀಮಿಯಂ. ಓ, ಕಲಿಂಗ ಪ್ರೀಮಿಯಂ. ಓಹೋ, ಕಲಿಂಗ ಪ್ರೀಮಿಯಂ. ಇದು ಏನಕ್ಕೆ ಪ್ರೀಮಿಯಂ ಅಂದರೆ ನೋಡಿ, ಇದೆಲ್ಲ ಮಾರ್ಬಲ್ ಬೇಸ್ಡ್ ಪ್ಯಾಟರ್ನ್ ಆಗಿರೋದ್ರಿಂದ ಇದು ಸ್ವಲ್ಪ ಪ್ರೀಮಿಯಂ ರೇಂಜ್. ನೋಡೋಕೆ ಆ್ಯಕ್ಚುಲ್ ಮಾರ್ಬಲ್ ಥರನೇ ಇರುತ್ತೆ ಅಲ್ವಾ ಸರ್ ಇದು? ಖಂಡಿತ ಸರ್. ವಾವ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಹೌದಲ್ಲ ಸರ್, ಇದನ್ನು ನೋಡಿದ್ರೆ ಯಾರು ಲೈಕ್ ಮಾರ್ಬಲ್ ಅಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಆ ಥರ ಫಿನಿಶಿಂಗ್ ಕೊಡ್ತಾ ಇದೆ ವೀಕ್ಷಕರೇ. ಆ್ಯಂಡ್ ಕೆಲವೊಂದು ನಿಮಗೆ ಇದು ಫಿನಿಶ್ ಸಿಗುತ್ತೆ, ಏನಂತಾರೆ ಇದಕ್ಕೆ, ಏನಂತ ಸರ್ ಇದಕ್ಕೆ, ಇದ್ರೊಳಗಡೆ ಇದು ಕ್ರಿಸ್ಟಲ್ ಫಿನಿಶು. ನೋಡ್ತಾ ಇದ್ರೆ ನನಗೆ ಖುಷಿ ಆಗ್ಬಿಡ್ಬೇಕು, ಆ ಥರ ಫಿನಿಶಿಂಗ್ ಇಲ್ಲಿ ಕೂಡ ಅವೈಲೇಬಲ್ ಇದೆ. ಓಕೆ, ಚೆನ್ನಾಗಿದೆ ಸರ್ ಇದು. ಸರ್ ಕಲಿಂಗದಲ್ಲಿ ಯಾವ ಪ್ರೈಸ್ ರೇಂಜಿಂದ? ಕಲಿಂಗದಲ್ಲಿ ನಿಮಗೆ ಸ್ಟಾರ್ಟಿಂಗ್ 450 ರುಪೀಸಿಂದ ಸ್ಟಾರ್ಟ್ ಆಗಿ 1500 ವರೆಗೂ ಹೋಗುತ್ತೆ. 1500 ರೂಪಾಯಿವರೆಗೆ? 1500 ರೂಪಾಯಿವರೆಗೂ ಹೋಗುತ್ತೆ ಸರ್. ಆಲ್ಮೋಸ್ಟ್ ಎಲ್ಲ ತೋರಿಸಿದ್ವಿ, ಬಟ್ ಇದು ನಾನು ಆಕ್ಚುಲಿ ಒಂದು 10% ಅನ್ಕೊಂತೀನಿ ನಾವು ತೋರಿಸಿರೋದು. ಖಂಡಿತ ಸರ್, ತುಂಬಿಕೊಂಡಿದೆ. ಇದು ನಾವು ಮಾಡ್ತಾ ಇದ್ರೆ 1 ಅಲ್ಲ 2 ಅಲ್ಲ 3 ಅವರ್ ಬೇಕಾಗುತ್ತೆ. ಸೊ ದಯವಿಟ್ಟು ಅದಕ್ಕಿಂತ ಹೇಳ್ಬೋದು. ಸೊ ನಾನೇನು ಹೇಳ್ತೀನಿ ಅಂತಂದ್ರೆ, ಫ್ಯಾಮಿಲಿ ಜೊತೆ ಬನ್ನಿ, ನೋಡಿ ಎಲ್ಲ ಕಡೆ ಸುತ್ತಾಡಿ. ನಮ್ಮ ಸಾರ್ ಇರ್ತಾರೆ ಜೊತೆಲಿ, ಇವ್ರು ಕಲೀಗ್ ಕೂಡ ಇರ್ತಾರೆ. ಸೊ ಅವ್ರು ಕೂಡ ಮೀಟ್ ಆಗ್ಬೋದು. ಇವ್ರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಲೈಕ್ ನಿಮ್ಮ ಮನೆಗೆ ಯಾವ ಪ್ಯಾಟರ್ನ್ ಚೆನ್ನಾಗಿರುತ್ತೆ, ನಿಮಗೆ ಯಾವುದು ಸೆಟ್ ಆಗುತ್ತೆ, ಅದನ್ನು ಕೂಡ ಒಂದು ಇದು ಕೊಡ್ತಾರೆ ಅಂತ ಹೇಳ್ಬೋದು. ಅವೆಲ್ಲ ಕೊಡ್ತಿರಲ್ವ? ಖಂಡಿತ ಸರ್. ಸಜೆಷನ್ಸ್ ಒಂದು ನಮ್ಮಲ್ಲಿ ಬಂದರೆ ಒಂದು ಅದೇ ನಾನು ಹೇಳಿದ್ನಲ್ಲ, ನಮಗೆ ಬೆಸ್ಟ್ ಕ್ವಾಲಿಟಿ ಮಟೀರಿಯಲ್ಲು, ಬೆಸ್ಟ್ ರೇಟ್ಸು, ಪ್ಲಸ್ ಬೆಸ್ಟ್ ಸರ್ವಿಸ್ ಅನ್ನೋದು ಏನಂದರೆ, ನಿಮಗೆ ಯಾವ್ದು ಮಟೀರಿಯಲು ನಿಮ್ಮ ಬಜೆಟಲ್ಲಿ ಯಾವುದು ಬೆಸ್ಟ್ ಆಪ್ಷನ್ ಸೂಟ್ ಆಗುತ್ತೆ ಅನ್ನೋದನ್ನು ಸಜೆಸ್ಟ್ ಮಾಡಿ, ಆಮೇಲೆ ನಿಮಗೆ ಒಂದು ಆಪ್ಷನ್ ಕೊಟ್ಟು ತಗೊಳ್ಳೋಂಥ ಒಂದು ಇದನ್ನ ನಾವು ಕ್ರಿಯೇಟ್ ಮಾಡ್ತೇವೆ. ಅದೇ ನಮ್ಮಲ್ಲಿರುವಂಥ ಬೆಸ್ಟ್ ಸರ್ವಿಸ್ ಅಂತಲೂ ಹೇಳ್ಬೋದು. ಇನ್ನೊಂದೇನಂದ್ರೆ, ನಮ್ಮ ವೀಕ್ಷಕರಿಗೆ ಮಟೀರಿಯಲ್ ವೇಸ್ಟ್ ಆಗಬಾರ್ದು ಸರ್. ಖಂಡಿತ. ಓಕೆನಾ? ಯಾಕಂತಂದ್ರೆ ಒಂದು ರೂಮ್ ಸೈಜ್ ತಗೊಂಡಾಗ ಅನ್ನೆಸೆಸರಿ ತುಂಬಾ ಜಾಸ್ತಿ ತಗೊಂಡೋಗಿ ವೇಸ್ಟ್ ಆಗಬಾರ್ದು ಸರ್. ಖಂಡಿತ ಆ ರೀತಿ ಪಕ್ಕ ಮೆಜರ್ಮೆಂಟ್ ಕೊಡ್ತೀರಾ? 100% ಪಕ್ಕ ಮೆಜರ್ಮೆಂಟ್. ಆವಾಗಲೇ ಹೇಳಿದೆ ನಾನು, ಒಂದೊಂದು ಕ್ಲೈಂಟ್ಗೂ ಈಚ್ ಸ್ಲ್ಯಾಬ್ ಓಪನ್ ಮಾಡಿ ಮೆಷರ್ ಮಾಡಿ ಚೆಕ್ ಮಾಡಿ, ಆ ಮೆಷರ್ಮೆಂಟ್ ಶೀಟ್ ಜೊತೆ ನಾವು ಬಿಲ್ನ ಅಟ್ಯಾಚ್ ಮಾಡಿ ಕೊಡ್ತೀವಿ ಸರ್. ಇನ್ನೊಂದು, ನಮ್ಮ ವೀಕ್ಷಕರು ಬೆಂಗಳೂರು ಮಾತ್ರ ಇಲ್ಲ, ಆಲ್ ಓವರ್ ಕರ್ನಾಟಕದಿಂದ ಇದ್ದಾರೆ. ಸೊ ನಿಮ್ಮ ಸರ್ವಿಸ್ ಇಡೀ ಕರ್ನಾಟಕ ಇದೆಯಾ? 100% ಎಂಟೈರ್ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶಾದ್ಯಂತ ನಾವು ಸರ್ವಿಸ್ ಮಾಡೋದು. ಪ್ರಾಜೆಕ್ಟ್ಸ್ಗೆಲ್ಲ ನಾವು ಕಳಿಸಿದ್ದೀವಿ, ಔಟ್ಸೈಡ್ ಕರ್ನಾಟಕನೂ ಕಳಿಸಿದ್ದೀವಿ. ನಾವು ಹೇಳ್ದಂಗೆ ಸುಮಾರು ಕಡೆಯಿಂದ ನಮಗೆ ಮಟೀರಿಯಲ್ ಬರುತ್ತೆ, ನಾವು ಇಲ್ಲಿಂದ ಸುಮಾರು ಕಡೆ ಕಳಿಸ್ಕೊಡ್ತಾ ಇದ್ದೀರಾ. ಸೂಪರ್ ಆಗಿ ಹೇಳಿದ್ರಿ. ಗ್ರಾನೈಟ್ ಅಂಡ್ ಮಾರ್ಬಲ್ಸ್ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಲೊಕೇಶನ್ಸ್ ಇರುತ್ತೆ. ಫ್ಯಾಮಿಲಿ ಜೊತೆ ಬನ್ನಿ, ನಿಮ್ಮ ಮನೆಗೆ ಸೂಪರ್ ಆಗಿರುವಂತಹ ಗ್ರಾನೈಟ್ ಮಾರ್ಬಲ್ ಅನ್ನ ಅಳವಡಿಸಿ ವೀಕ್ಷಕರೇ. ಸರ್, ನಮ್ಮ ವೀಕ್ಷಕರಿಗೆ ಒಳ್ಳೆ ಗ್ರಾನೈಟ್ ಸೀರೀಸ್ ಅನ್ನ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ.